ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ಇವತ್ತು ನಮ್ಮ ಜೊತೆಗೆ ಚಂದ್ರಪ್ರಭಾ ಅವರಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗಿ ಮನೋರಂಜನೆಯನ್ನ ಕೊಟ್ಟಿದ್ದಾರೆ ಜನಕ್ಕೆ. ಇವತ್ತು ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಲ್ಪ ಮಾತುಕತೆ ಆಡೋಣ. ಬಿಗ್ ಬಾಸ್ ಮನೆ ಹೇಗಿತ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಅವರು ಲಾಸ್ಟ್ ಕೊನೆ ಒಂದು 4 ದಿನದಿಂದ ಸ್ವಲ್ಪ ಮೂಡ್ ಆಫ್ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಯಾಕೆ ಸರ್, ವೈ? ಇಲ್ಲ, ಅದನ್ನು ನಾನು ಅಲ್ಲೂ ಹೇಳಿಲ್ಲ. ಸುದೀಪ್ ಸರ್ ಕೇಳಿದಾಗ, ಬಟ್ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ, ಮುಂದೊಂದು ದಿನ ಹೇಳ್ಬೇಕು ಅಂದರೆ ಹೇಳೋಣ. ಅಂದರೆ ಮನೆ ತುಂಬ ಜಾಸ್ತಿ ನೆನಪಾಗ್ತಿತ್ತ? ಇಲ್ಲ, ಅದೇನು ನಾನು ಏನು ಅಂತ ನಾನು ಹೇಳಿಲ್ಲ. ಅದ್ರ ಬಗ್ಗೆ ಏನು ಅಂತಾನೆ ಹೇಳೋದು ಬೇಡ ಅಂತ. ಓಕೆ, ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳಿ. ಹಿಂಗಾದ್ರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬಿಗ್ ಬಾಸ್ ಅಂದ ತಕ್ಷಣನೇ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಒಂದು ವೇದಿಕೆ, ಅದು ಅಲ್ಲಿಗೆ ಹೋಗ್ಬೇಕು ಅಂತ. ನನಗೂ ಅದೇ ಥರ ತುಂಬ ವರ್ಷದಿಂದ ಆಸೆ ಇತ್ತು. ಈ ಸಲ ಹೋದೆ. ಇರುವಷ್ಟು ದಿನ ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಬಟ್ ಒಂದು 4-5 ದಿನದಿಂದ ನನಗೆ ಬೇಡ ಅಂತ ಅನ್ನಿಸ್ತು ಬಿಗ್ ಬಾಸು. ನಾನೇ ಸ್ವಯಂ ಘೋಷಿತವಾಗಿ ಆಚೆ ಬಂದೆ ಅಷ್ಟೇ. ಆಚೆ ಬಂದ್ರಿ. ಸೊ ಇವಾಗ ಚಂದ್ರಪ್ರಭಾ ಅವರು ಎಲ್ರಿಗೂ ಗೊತ್ತು, ಮಜಾ ಭಾರತದಲ್ಲಿ ಸಾಕಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಸೊ ನಿಮ್ ಮದುವೆ ಆಗಿಲ್ಲ ಅನ್ನೋದೇ ವಿಚಾರ ಇಟ್ಕೊಂಡು ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ರು. ಹಿಂಗಿದೆ ಸರ್ ಮದುವೆ ಆದ್ಮೇಲೆ ಲೈಫು? ಚೆನ್ನಾಗಿದೆ, ಸೂಪರ್ ಆಗಿದೆ. ಹಿಂಗೆ ಹೇಳಿ ಅಂತ ಹೆಂಡತಿ ಹೇಳ್ಕೊಟ್ಟಿದ್ದಾರ? ಅಲ್ಲ, ಇನ್ನೇನು ಚೆನ್ನಾಗಿ ಆರಾಮಾಗಿ ಚೆನ್ನಾಗಿದ್ದೀನಿ. ಮದುವೆ ಆದಮೇಲೆ ಖುಷಿಯಾಗಿದ್ದೀನಿ. ಓಕೆ. ಸೊ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ನಾನು ಫ್ರೀಡಮ್ ಟಿವಿ ಇಂಟರ್ವ್ಯೂನಲ್ಲಿ ಸತ್ಯವನ್ನೇ ಹೇಳ್ತೇನೆ. 100% ನಿಮ್ಮ ಮೇಲೆ ಓಕೆ, ಸತ್ಯವನ್ನೇ ಹೇಳ್ತೇನೆ. ಇಟ್ಕೊಳ್ಳಿ, ಸತ್ಯ ಇಟ್ಕೊಳ್ಳಿ. ಯಾವುದೇ ಚಾನಲ್ ಹೇಳಿದ್ದನ್ನ ಹೇಳಲ್ಲ. ನನಗೆ ಏನು ಅನ್ನಿಸ್ತದೆ ನಾನು ಯಾವಾಗ ಹೇಳೋದೆ ನೇರವಾಗಿ. ಓಕೆ, 100% ಹಾಗೆ ಹೇಳ್ತೇನೆ. ಓಕೆ. ಸೊ ಈಗ ಹೇಳಿ ಸರ್, ಬಿಗ್ ಬಾಸ್ ಮನೆ ಅಂತ ಬಂದ ತಕ್ಷಣ, ನಿಮ್ ಕಾಲ್ ಬಂದ ತಕ್ಷಣ ನೀವೇನ್ ಮಾಡ್ತಿದ್ರಿ? ಏನಿಲ್ಲ, ನಾನು ತುಂಬ 2-3 ವರ್ಷದಿಂದ ಈ ವರ್ಷ ಬರ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೆಸರು ಹೋಗ್ತಾ ಇದ್ದಲ್ಲ, ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಈ ವರ್ಷ ಅಂತೂ ನಿರೀಕ್ಷೆ ಮಾಡಿರ್ಲಿಲ್ಲ. ಫೋನ್ ಬಂತು, ಹಿಂಗೆ ಬನ್ನಿ ಮೀಟಿಂಗ್ ಮಾಡಬೇಕು ಅಂತ ಹೋದೆ. ಡೈರೆಕ್ಟರ್ ಸರ್ ಮಾತುಕತೆ ಆಡಿದ್ರು, ತುಂಬ ಖುಷಿ ಆಯಿತು. ಅದಾದಮೇಲೆ ಮತ್ತೆ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಎಂಡೋಮೋಲಿಂದ ಫೋನ್ ಬಂತು, ನೀವು ಕನ್ಫರ್ಮ್ ಆಗಿದ್ದೀರಾ ಬಿಗ್ ಬಾಸ್ಗೆ ಹೋಗೋದಾ ಅಂತ ಅಂದರು. ಸರಿ ಸರ್ ಆಯಿತು ಅಂತ ಅಂದೆ. ಆಮೇಲೆ ಯಾರಿಗೂ ಈಗ ತಕ್ಷಣ ಕೇಳಬೇಡಿ ಅಂದರು. ಓಕೆ ಅಂತ ಅಂದೆ. ಓಕೆ, ಏನೇನು ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು? ಏನಿಲ್ಲ, ಒಂದು 4-5 ಜೊತೆ ಬಟ್ಟೆ, ಒಂದಷ್ಟು. ಇನ್ನು ಅದು ಬಿಟ್ಟರೆ ಇನ್ನೇನು ತಗೊಂಡು ಹೋಗಂಗಿಲ್ವಲ್ಲ ಬಿಗ್ ಬಾಸ್ ಮನೆಗೆ. ಒಂದು ಬಟ್ಟೆ, ಒಂದಷ್ಟು ಬಟ್ಟೆಗಳು ಅಷ್ಟೇ. ವೀಕೆಂಡಲ್ಲಿ ಬರ್ತಿತ್ತು ಬಟ್ಟೆ, ಚೆನ್ನಾಗಿ ನಡ್ಕೊಂಡು ಹೋಯ್ತು. ಸೊ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಬಿಗ್ ಬಾಸ್ ಒಂದು ರೇಂಜಿಗೆ ಹೋಗ್ತಾ ಇರುತ್ತೆ. ಎಲ್ಲರೂ ಒಂದ್ಸಲ ಪರಿಚಯ ಆಗ್ತೀರಾ, ಬೆರ್ತ್ಕೊಳ್ತೀರಾ. ನೀವು ಓದಾದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಅಸಲಿ ಆಟ ಶುರು ಅಂತ ಹೇಳ್ಕೊಂಡು ನೀವೇನು ರೆಸಾರ್ಟಿಗೆ ಬಂದಿದ್ದೀರಾ ಅಂದ್ಕೊಂಡು ಬರ್ತಾರೆ. ರಘು ಅವರಾಗಿರ್ಬೋದು. ಏನು ಅನ್ನಿಸ್ತು ಆ ಕ್ಷಣಕ್ಕೆ ನಿಮಗೆ ವೈಲ್ಡ್ ಕಾರ್ಡ್ ಎಂಟ್ರಿ? ಇಲ್ಲ, ರಘುವಣ ಬಂದು ತುಂಬ ಖುಷಿ ಆಯಿತು. ಈಗ ಅವ್ರು ಬಂದಾದ್ಮೇಲೆ ಅವ್ರು ನೋಡಿದ ತಕ್ಷಣ ಏನಪ್ಪ ಈ ಮನುಷ್ಯ ಹೀಗಿದ್ದಾರೆ, ತುಂಬ ಹೊರಟೇನೋ, ಹಾಗೆ ಹೀಗೆ ಅಂತ ಅನ್ನಿಸ್ತು. ಬಟ್ ಬತ್ತಾ ಏನು ಅನ್ನಿಸ್ತು ಅಂದರೆ, ರಘುವಣ ಅಂದ ತಕ್ಷಣ ಒಂದು ಮಗುವಿನ ಸ್ವಭಾವ ನಿಜವಾಗ್ಲೂ. ಅವ್ರು ಇರೋದಕ್ಕೂ ಅವ್ರು ನಡ್ಕೊಳ್ಳೋದಕ್ಕೂ ತುಂಬ ಅಂತರ ಐತೆ. ತುಂಬ ಖುಷಿ ಆಯಿತು. ಆಮೇಲೆ ಅವ್ರು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡ್ರು. ಅದರಿಂದನೇ ಅವರು ಬಂದ ತಕ್ಷಣ ಕ್ಯಾಪ್ಟನ್ ಆದರು, ಮತ್ತು ಕಿಚನ್ ಚಪ್ಪಳೆ ತಗೊಂಡ್ರು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಂದರೆ ಏನಾಗುತ್ತೆ ಅಂತಂದರೆ, ಒಂದು ಮೈಂಡ್ ಸೆಟ್ಟಲ್ಲಿ ನಾವು ಹೋಗಿರ್ತೀವಿ. ಬಿಗ್ ಬಾಸ್ ಅಂದರೆ ಇದು. ಚಂದ್ರಪ್ರಭಾ ಅವರು ಕೂಡ ಆ ಮೈಂಡ್ ಸೆಟ್ಟಲ್ಲೇ ಹೋಗಿರ್ತಾರೆ. ಬಿಗ್ ಬಾಸ್ ಮೈಂಡ್ ಸೆಟ್ಟಲ್ಲಿ ಏನು ಹೋಗಿಲ್ಲ, ಏನಿಲ್ಲ. ಯಾಕೆಂದರೆ ಅದು ಬೇರೆ ಥರ ಶೋ ಅಲ್ಲ. ಈಗ ಕಾಮಿಡಿ ಶೋ ಅಂದರೆ, ಈಗ ಸಿಂಗಿಂಗ್ ಶೋ ಆದರೆ ನಾವು ಅಲ್ಲಿ ಹೋದ ತಕ್ಷಣ ಏನು ಮಾಡ್ತೀವಿ, ಈ ಸಾಂಗು ಆಡಬೇಕು ಅಂತ ಹೇಳ್ತಾರೆ. ನಾವು ಆ ಸಾಂಗ್ಗೆ ಒಂದು ಪ್ರಾಕ್ಟೀಸ್ ಅಂತ ಮಾಡ್ಕೋತೀವಿ, ವೇದಿಕೆ ಮೇಲೆ ಆಡ್ತೀವಿ. ಈ ಕಾಮಿಡಿ ಸ್ಕಿಟ್ ಆದರೂ ನಮ್ಗೇನು ಬರುತ್ತೆ, ಒಬ್ಬರು ರೈಟ್ರ್ ಇರ್ತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ, ಪಾತ್ರ ವಿಭಾಗ ಮಾಡ್ತಾರೆ. ನನಗೆ ಯಾವ ಪಾತ್ರ ಸಿಕ್ಕೈತೆ ಆ ಪಾತ್ರ ಬಗ್ಗೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತೀವಿ. ಒಂದಷ್ಟು ಜನ ಮಾಡ್ಕೊಂಡ್ರೆ ಸ್ಟೇಜ್ ಮೇಲೆ ಹೋಗಿ ಅದಕ್ಕೆ ತಕ್ಕನಾದ ವೇಷಭೂಷಣ, ಒಂದು ಮ್ಯೂಸಿಕ್ ಇದೆಲ್ಲ ಹಾಕೊಂಡು ಮಾಡ್ತೀವಿ. ಅದು ಪ್ರಿಪೇರ್. ಬಿಗ್ ಬಾಸ್ ಅನ್ನೋದು ಪ್ರಿಪೇರ್ ಅಲ್ಲ. ನಮ್ಗೆ ಏನು ಮಾಡಿಸ್ತಾರೆ, ಹೇಗಿರ್ತದೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ಬೇಕು ಖಾಲಿ ಮೈಂಡ್ ಸೆಟ್ಟಲ್ಲಿ ಹೋಗಿದ್ರು. 100% ಖಾಲಿ ಮೈಂಡ್ ಸೆಟ್. ಯಾರು ಏನು ಹೇಳ್ತಾರೆ ಅದನ್ನು ಅಬ್ಸರ್ವ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಹೋಗಿರೋದು. ಸೊ ಇವಾಗ ಬಿಗ್ ಬಾಸ್ ಅಲ್ಲಿ ಚಂದ್ರಪ್ರಭಾ ಅವರು ಮನೆಯಿಂದ ಆಚೆಗೆ ಬಂದರು. ಸೊ ಅದಕ್ಕಿಂತ ಹಿಂದಿನ ವಿಚಾರಗಳನ್ನು ಮಾತಾಡೋಣ. ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ವಿಚಾರಕ್ಕಾಗಿ ಸಾಕಷ್ಟು ಜನ ಮುಗಿ ಬೀಳ್ತಾ ಇದ್ರು. ಅಂದರೆ ಇದು ನೋಡೋರಿಗೆ ಹೆಂಗಾಗುತ್ತೆ ಅಂತಂದರೆ, ಆಕೆ ಒಂದು ಮುಗ್ಧ ಹುಡುಗಿ. ಈಗ ಬಂದಮೇಲೆ ನೀವು ಬಿಗ್ ಬಾಸ್ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವ್ರು ಮುಗ್ಧ ಹುಡುಗಿ, ಎಲ್ಲರೂ ಯಾಕೆ ಅವಳ ಮೇಲೆ ಇದು ಮಾಡ್ತಾರೆ ಅನ್ನೋದು ಈಗ ವಿಚಾರದಲ್ಲಿ ಅವ್ರವ್ರ ಜಗಳ ಆಡಿಲ್ಲ.
ಲೆಟರ್ ವಿಚಾರದಲ್ಲಿ ಈಗ ಇಬ್ಬರಲ್ಲಿ ಯಾರು ಕೊಡಬೇಕು, ಯಾರಿಗೆ ಲೆಟ್ರ್ ಬೇಡ ಅಂತಂದಾಗ ನಮ್ಮಲ್ಲೇ ಒಂದು ಚರ್ಚೆ ಆಗುತ್ತೆ. ಸ್ವಲ್ಪ ಜನ ರಾಶಿಕಂಗೆ ಕೊಡಬೇಕು ಅಂತ ಅನಿಸ್ತದೆ, ಸ್ವಲ್ಪ ಜನ ರಕ್ಷಿತಂಗೆ ಕೊಡಬೇಕು ಅಂತ ಅನಿಸ್ತದೆ. ಇಷ್ಟು ಒಂದು ನಿಮಿಷದಲ್ಲಿ ನೀವು ಯಾರಿಗೆ ಕೊಡಬೇಕು ಅನ್ನೋ ಆಯ್ಕೆ ಮಾಡಿ ಅಂತ ಬಿಗ್ ಬಾಸ್ ಹೇಳಿರ್ಬೇಕಾದ್ರೆ ಅಷ್ಟು ಸಮಯ ಅದು ಆಗ್ಬಿಡುತ್ತೆ. ಅದರಿಂದ ಅವರು ಆಯ್ಕೆ ಆಗಲ್ಲ, ಇವರು ಆಯ್ಕೆ ಆಗಲ್ಲ ಅಷ್ಟೇ. ಸೊ ಹಂಗಾಯ್ತು ಅದು. ಈಗ ಹೊರಗಡೆ ನೋಡಿದವರಿಗೆ ಅದು ಬೇರೆ ಥರ ಕಂಡ್ರು ಕೂಡ ಆಗಿದ್ದಷ್ಟೇ ಅದು. ಅಷ್ಟೇ. ಓಕೆ. ಸೊ ನಿಮಗೆ ಯಾವ ಒಂದು ಟಾಸ್ಕ್ ತುಂಬ ಇಷ್ಟ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ನನಗೆ ಫಿಸಿಕಲ್ ಟಾಸ್ಕ್ ಒಂದು ಸ್ವಲ್ಪ ತುಂಬ ಕಷ್ಟ ಅನಿಸ್ತದೆ. ಏನಕ್ಕೆ ಅಂದರೆ ನನಗೆ ಒಂದು ಸ್ವಲ್ಪ ಜವಾಬ್ದಾರಿ ಇರೋದ್ರಿಂದ ಅದರಿಂದ ಈಗ ಅದಕ್ಕೋಸ್ಕರನೇ ಇರೋರನ್ನ ಅವ್ರನ್ನ ನೀವು ಆಡಿ ಬೇರೆ ಗೇಮ್ ಯಾವುದಾದ್ರೂ ನಾನು ಆಡ್ತೀನಿ ಅಂತ ಸುಮ್ಮನಾಗಿದೆ. ಟಫು ಕಷ್ಟ ಅಂತ ಅಲ್ಲ, ಯಾಕಂದರೆ ಎಲ್ಲ ಥರನೂ ಆಟ ಆಡಿರೋದ್ರಿಂದ ಕಲರ್ಸ್ ಕನ್ನಡದಲ್ಲಿ ಗೇಮ್ ಶೋ ಇತ್ತು, ಆವಾಗ ನಾನು ಗೇಮ್ ಶೋನಲ್ಲೂ ಇದ್ದೆ. ಫಿಸಿಕಲ್ ಟಾಸ್ಕಿಂದ ನಾನು ಒಂದು ಸ್ವಲ್ಪ ಬೇಡ ಅಂತ, ಯಾಕಂದರೆ ನನಗೊಂದು ಸ್ವಲ್ಪ ಜವಾಬ್ದಾರಿ ಇತ್ತು. ಈಗ ಆ ಕಡೆ ತಾಯಿ ಆಗ್ಬೋದು, ಈ ಕಡೆ ವೈಫ್ ಆಗ್ಬೋದು, ಹಿಂಗಿರೋದ್ರಿಂದ ಬೈ ಚಾನ್ಸ್ ಏನೂ ಆಗಿ ಏನಾದ್ರು ಏಟ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ. ಅದು ಬಿಟ್ರೆ ಏನು ಸಮಸ್ಯೆ ಇಲ್ಲ. ಯಾವ್ದು ತುಂಬ ಎಂಜಾಯ್ ಮಾಡ್ಕೊಂಡು ಆಡಿದ್ವಿ? ಇಲ್ಲ, ಆಡಿರೋದೆಲ್ಲ ಎಂಜಾಯ್ ಮಾಡಿದ್ದೀನಿ. ಇದೇ ಅದೇ ಅಂತಂದ್ರೆ ನಾವು ಆಡ್ಬೇಕಾದ್ರೆ ಎಲ್ಲ ಮಜಾ ಮಾಡ್ಕೊಂಡು ಚೆನ್ನಾಗಿ ಆಡಿದ್ದೀವಿ. ಓಕೆ. ನಿಮ್ಗಲ್ಲಿ ತುಂಬ ನಿಮ್ಮ ಝೋನ್ ಇವರು ಅಂತ ಅನ್ಸಿದವ್ರು ಯಾರು? ಅಂದರೆ ಲೈಕ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಬೆಸ್ಟ್ ಫ್ರೆಂಡು, ನಾನು ಇವ್ರು ನಂಬ್ತಿದ್ದೆ ಬಿಗ್ ಬಾಸಲ್ಲಿ ಅನ್ನೋ ಥರ ಯಾರು? ಇಲ್ಲ, ನಂಬ ಫ್ರೆಂಡ್ಸು ಅಂತ ಅಲ್ಲ. ನಾವು ಅಲ್ಲಿ ಹೋದಾದ್ಮೇಲೆ ಈಗ ಎಲ್ಲರೂ ಪ್ರೀತಿಯಿಂದ ಚಂದ್ರಣ್ಣ ಅಂತ ಮಾತಾಡಿಸ್ತಾ ಇದ್ರು, ನಾನು ಎಲ್ಲರೂ ಅಪಿ ಅಂತ ಮಾತಾಡಿಸ್ದೆ. ಅದರಿಂದ ನಮ್ಮ ಅವರು ಒಂದು ಫ್ರೆಂಡ್ಶಿಪ್ ಆಗೈತೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈಗ ಗಿಲ್ಲಿ ಆದರೆ ನನಗೆ ಆ ಬಿಗ್ ಬಾಸ್ ಹೋಗಿದ್ದ ಮುಂಚೆನೂ ನನಗೆ ಒಳ್ಳೆಯ ಸ್ನೇಹಿತ. ಅಲ್ಲೂ ತುಂಬ ಇನ್ನೂ ಒಳ್ಳೆ ಒಂದು ಗೆಳೆತನ ಮುಂದುವರಿಯಿತು. ಕಾವ್ಯನೂ ತಂಗಿ ಅಂತ ನಾನು ಪ್ರೀತಿಯಿಂದ ಕರಿತಿದ್ದೆ, ಅವರು ಚಂದ್ರಣ್ಣ ಅಂತ ಕರಿತಾ ಇತ್ತು. ಅದರಿಂದ ನಮ್ಮ 3 ಜನದ ಸ್ನೇಹ ಹೆಂಗಿತ್ತು ಅಂದರೆ ತುಂಬ ಇನ್ನೊಬ್ರು ನೋಡಿದ್ರು ಹೊಟ್ಟೆ ಕಿಚ್ಚು ಪಟ್ಕೋಬೇಕು, ಆ ರೀತಿ ನಮ್ಮ ಸ್ನೇಹ ಆಯಿತು. ಆಮೇಲೆ ರಕ್ಷಿತನೂ ಅಷ್ಟೇ. ರಕ್ಷಿತನ ಮೇಲೆ ನನಗೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ, ಯಾಕೆಂದರೆ ರಕ್ಷಿತನಿಗೂ ಅಷ್ಟೇ, ನಾನು ಅಂದರೆ ಒಂಥರ ಪ್ರೀತಿ. ಇಬ್ಬರು ಸ್ನೇಹ ತುಂಬ ಚೆನ್ನಾಗಿತ್ತು. ಅವ್ರ ಮಾತೇ ಚಂದ. ಅವ್ರು ರಕ್ಷಿತ ಶೆಟ್ಟಿದು ಅಲ್ವಾ? ಅವ್ರು ಒಂದು ವರ್ಡ್ ಎಷ್ಟು ಸಲ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಓಕೆ. ಸೊ ಹಿಂಗಾಯಿತು. ಸೊ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ, ಆಮೇಲೆ ಮತ್ತೆ ಬರ್ತಾರೆ, ನಾನು ಸೀಕ್ರೆಟ್ ರೂಮಲ್ಲಿದ್ದೆ ಅಂತ ಹೇಳ್ತಾರೆ. ಸೊ ಆ ಕ್ಷಣಕ್ಕೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಲ್ಲ, ಗೊತ್ತಿಲ್ಲ, ಅದೆಲ್ಲ ಬಿಗ್ ಬಾಸ್ ಒಂದು ಟಾಸ್ಕ್ ಏನೋ ಅಂತ ಅನ್ನಿಸ್ತದೆ ನಮಗೆ. ಯಾಕೆಂದರೆ ಬಿಗಿನಿಂಗು 3 ಜನ ಬಂದಾಗ ಒಂದು ಎಲ್ಲರ ಒಮ್ಮತದಲ್ಲಿ ಯಾರ ಇಬ್ಬರು ಇರಬೇಕು, ಒಬ್ಬರು ಆಚೆ ಹೋಗ್ಬೇಕು ಅಂತ ಇರುತ್ತೆ. ಜಾಸ್ತಿ ಜನ ಓಟನ್ನ ಇವರಿಬ್ರಿಗೆ ಮಾಡ್ತಾರೆ, ರಕ್ಷಿತಂಗೆ ಮಾಡಿರೋದಿಲ್ಲ. ಅದರಿಂದ ಅವ್ರು ಆಚೆ ಹೋದ್ರು ಮನೆಗೆ ಅಂತ ನಾವೆಲ್ಲ ಭಾವಿಸಿದೋ. ಬಟ್ ಅವರು ಬಿಗ್ ಬಾಸು ಯಾವುದೋ ಒಂದು ಸೀಕ್ರೆಟ್ ರೂಮಲ್ಲಿ ಇರಿಸಿ ಪುನಃ ಒಂದು ವಾರ ಆದಮೇಲೆ ಒಳಗಡೆ ಕರ್ಕೊಂಡ್ರು. ಈಗ ಬಿಗ್ ಬಾಸ್ ಅಂತ ಅಂದ್ಕೂಡ್ಲೆ ಎಲ್ಲರೂ ಹೇಳ್ತಾರೆ ಏನು ಅಂತಂದರೆ, ಕೆಟ್ಟ ಮಾತಲ್ಲಿ ಇವ್ರು ಬೈತಾರೆ. ಕಾಕ್ರೋಚ್ ಸುದಿ ಅವರು ಒಂದು ಕೆಟ್ಟ ಮಾತಲ್ಲಿ ಒಂದು ಕೆಟ್ಟ ವರ್ಡನ್ನ, ನಾನು ಮತ್ತೆ ಇದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಸೊ ಆ ವರ್ಡಲ್ಲಿ ಬೈತಾರೆ. ಯಾರಿಗೆ? ರಕ್ಷಿತಾ ಅಷ್ಟೇ. ಹಂಗಲ್ಲ, ಇದು ಹಿಂಗೆ, ನೀನು ಇದು ಆ ವರ್ಡ್ ಬಂದ್ಬಿಟ್ಟು ಕೆಟ್ಟ ಬೀಪ್ ಬಂದ್ಬಿಟ್ಟು ಇದು ಹಿಂಗೆ ಅಂತ ಹೇಳ್ತಾರೆ. ಇಲ್ಲಿ ಜನಗಳಿಗೇನು ಅಂತಂದರೆ, ಇವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ? ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಬೆಂಡೆತ್ತಾರೆ ಅಂತ ಗೊತ್ತಿರುತ್ತೆ, ಮತ್ತೆ ಯಾಕೆ ಈ ವರ್ಡ್, ಆ ಬೀಪ್ ವರ್ಡ್ ಇದೆಯಲ್ಲ, ಆ ವರ್ಡ್ನ ಯೂಸ್ ಮಾಡ್ತಾರೆ ರಕ್ಷಿತಾ ಅಷ್ಟೇ? ಅಷ್ಟು ಗೊತ್ತಾಗೋದಿಲ್ವಾ? ಇದೇನು ಸ್ಕ್ರಿಪ್ಟೆಡ್ಡಾ ಅಂತ ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೀವು ಅವ್ರು ಬಂದಾಗ ಅವ್ರನ್ನೇ ಕೇಳಿದ್ರೆ. ಅಲ್ಲಲ್ಲ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಹಾಗಾದ್ರೆ ಅಂತ ಒಂದು ಪೋಟ್ರೆ ಬರುತ್ತೆ. ಇಲ್ಲ, ಆ ಥರ ಏನಿಲ್ಲ. ಎಷ್ಟೋ ಜನ ಹಂಗೆ ಅನ್ಕೋತಾರೆ ಸ್ಕ್ರಿಪ್ಟ್ ಅಂತ. ಯಾಕಂದ್ರೆ ಅವ್ರು ವರ್ಡ್ ಬೈದಿದ್ದು ಅವರಿಗೂ ಗೊತ್ತಿರುತ್ತೆ, ಸುದೀಪ್ ಸರ್ ಬಂದು ಬೆಂಡೆತ್ತಾರೆ ಅಂತ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ಈಗ ಸ್ಕ್ರಿಪ್ಟೆಡ್ ಅಂತ ಎಷ್ಟೋ ಜನ ಸುಮಾರು ಅನ್ಕೋತಾರೆ, ಬಟ್ ಆ ಥರ ಏನಿಲ್ಲ. ಬಟ್ ಅವ್ರು ಓದಾಗ್ಲೇ ಗೊತ್ತಾಗ್ತದೆ ಏನು ಅಂತ. ಯಾಕೆಂದರೆ ಸ್ಕ್ರಿಪ್ಟೆಡ್ ಅಂದರೆ ಯಾವುದೋ ಗಿಚ್ಚಿಗಳಿಗೇನೋ ಇನ್ನೊಂದು ಕಾಮಿಡಿ ಸೋನೋ ಸಿಂಗಿಂಗ್ ಆದರೆ ಇದಿರುತ್ತೆ, ಸ್ಕ್ರಿಪ್ಟ್ ಬರೀತಾರೆ, ಈ ಥರ ಸ್ಕ್ರಿಪ್ಟ್ ಮಾಡ್ರಪ್ಪ ಅಂತ. ಬಿಗ್ ಬಾಸ್ ಆ ಥರ ಇಲ್ಲ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು? ಅದೊಂದು ಯೂನಿವರ್ಸಿಟಿ, ಕಲಿ ಅಂಥದ್ದು ತುಂಬ ಇದೆ ಅದರಲ್ಲಿ. ಇಂಥದ್ದೇ ಅಂತೆಲ್ಲ ಜೀವನಕ್ಕೆ ಬೇಕಾದಂಥದ್ದು ಕಲಿಯಂಥದ್ದು ಸಾಕಷ್ಟಿದೆ ನಿಜವಾಗ್ಲೂ. ಯಾವ್ದು ಬೇಕು ಅದನ್ನ ಕಲಿಬೋದು, ಯಾವ್ದು ಬೇಡ ಅದನ್ನ ಬಿಡ್ಬೋದು. ನಮ್ಮ ಜೀವನಕ್ಕೂ ಅದು ತುಂಬ ಅತ್ಯಮೂಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ನೀವು ಯಾವ ಮೈಂಡ್ ಸೆಟ್ಟಲ್ಲೂ ಹೋಗಿಲ್ಲ, ಖಾಲಿ ಆಗಿಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರು. ಆ ಮನೆ ಕಾಲಿಡ್ತೀರಾ, ಒಂದು ವಾರ ಅದು ಕಪ್ ಇಟ್ಕೊಂಡು ಜೊತೆಗೆ ಇಬ್ಬಿಬ್ರು ಜೊತೆಗೆ ಆಟ ಆಡಿದ್ದು ಕೂಡ ಉಂಟು. ಸೊ ಅದಾದ ಮೇಲೆ ಒಂದು ಬಾಂಡಿಂಗ್ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಫಸ್ಟ್ ವಾರದಿಂದ ಬೆಳೀತಾ ಹೋಗುತ್ತೆ. ಸೊ ನಿಮ್ಗೆಲ್ಲೋ ಒಂದು ಕಡೆ ನಾನು ಕಾಮಿಡಿ ಆರ್ಟಿಸ್ಟು, ನಾನು ಕಾಮಿಡಿ ಆಗಿರಬೇಕು, ಅಥವಾ ನಾನು ಸ್ಟ್ರಿಕ್ಟ್ ಆಗಿರಬೇಕು, ಅಥವಾ ನನ್ನ ವ್ಯಕ್ತಿತ್ವ ಹೀಗೆ ಆಗಿರಬೇಕು, ಏನು ಅನಿಸ್ತು ಫಸ್ಟ್ ವಾರ ಮುಗಿದ್ಮೇಲೆ?
ಈಗ ಅದು ಬಿಗ್ ಬಾಸ್ ಅನ್ನೋದು ಇಲ್ಲಿ ಕಾಮಿಡಿ ಶೋ ಅಂತೂ ಅಲ್ವೇ ಅಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿತ್ತು ಪ್ರತಿನಿತ್ಯ, ನಾನು ಅಲ್ಲಿ ನನ್ನ ನ್ಯಾಚುರಲ್ ನಾನು ಹೇಗಿದ್ನೋ ಹಾಗೆ ಇದ್ದೆ ಅಷ್ಟೇ. ಯಾಕೆಂದರೆ ಇದು ಮಾಮೂಲಿ ಶೋ ಆಗ್ಬಿಟ್ರೆ ಅಲ್ಲೇ ಕಾಮಿಡಿ ಮಾಡೋ ಥರ ಅಲ್ಲ, ಅದು ಯಾವುದೋ ಸಿಂಗಿಂಗ್ ಶೋ ಅಲ್ಲ, ಇನ್ನೊಂದು ಯಾವುದೋ ಒಂದು ವ್ಯಕ್ತಿತ್ವದ ಶೋ. ಎಸ್ ಅಷ್ಟೇ. ನಮ್ಮ ಒರಿಜಿನಲ್ ವ್ಯಕ್ತಿತ್ವ ಹೇಗಿತ್ತು, ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನನ್ನ ವ್ಯಕ್ತಿತ್ವ ಹೇಗೈತಿ ಹಾಗೆ ಇದ್ದೆ ಅಷ್ಟೇ. ನಿಮ್ಮ ಬಿಗ್ ಬಾಸ್ ಮನೇಲಿ ಯಾರು ಫೇಕ್ ಅಂತ ಅನ್ನಿಸ್ತಾರೆ? ಹಂಗೆ ಏನು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಈಗ ಹೊರಗಡೆಯಿಂದ ನೋಡ್ಬಿಟ್ಟು ಅಲ್ಲಿಗೆ ಹೋದರೆ ಏನೋ ಅನ್ಸ, ಓ ಇಲ್ಲಿ ಈ ಥರ ಇದ್ರು, ಅಲ್ಲಿ ಬೇರೆ ಥರ ಆದರು ಅಂತ ಅನಿಸ್ಬೋದು. ಈಗ ಅಲ್ಲೆಲ್ಲ ಹೋದಾಗ ಯಾರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಎಲ್ಲ ಅವ್ರ ಆಟ ಏನೈತೆ ಅದನ್ನ ನೀಟಾಗಿ ಆಡ್ತಾಯಿದ್ದಾರೆ. ಒಳ್ಳೆ, ನನಗಂತೂ ಎಲ್ಲ ಒಳ್ಳೆ ಗುಡ್ ಫ್ರೆಂಡ್. ಎಲ್ಲೂ ಬಿಟ್ಕೊಡಲ್ಲ ಯಾರನ್ನೂ. ಹಾಗಾದರೆ ಬಿಟ್ಕೊಡೋದು ಅಂತಲ್ಲ, ನನಗಂಗೆ ಅಂತ ಅನಿಸಿಲ್ಲ. ಯಾರು ನನ್ನ ಜೊತೆ, ಈಗ ನಾನು ಎಲ್ಲರ ಜೊತೆನೂ ಪ್ರೀತಿಯಿಂದ ಇದ್ದೆ, ನನ್ನ ಜೊತೆನೂ ಅವರೆಲ್ಲ ಪ್ರೀತಿಯಿಂದ ಇದ್ದರು ಅಷ್ಟೇ. ನಾನು ಹೇಗಿರ್ತೀನಿ ಕನ್ನಡದಲ್ಲಿ ಹಾಗೆ ಅಲ್ವೇ ಕಾಣಿಸೋದು. ಅದರಿಂದ ನಾನು ಎಲ್ಲರ ಜೊತೆ ಚೆನ್ನಾಗಿದೆ, ಎಲ್ಲರೂ ನನ್ನ ಜೊತೆ ಚೆನ್ನಾಗಿದೆ. ಓಕೆ. ಸೊ ಇವಾಗ ಏನು ಅನಿಸುತ್ತೆ ಅಂತಂದರೆ, ಬಿಗ್ ಬಾಸ್ ಮನೆ 24 ಗಂಟೆ ಕ್ಯಾಮ್ರಾ ನೋಡ್ತಾನೇ ಇರುತ್ತೆ ನಿಮ್ಮನ್ನು, ಕ್ಯಾಮ್ರಾ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೇ ಇರುತ್ತೆ. ಸಾಕಷ್ಟು ಥಿಂಕ್ಗಳು ಬರುತ್ತೆ. ಏನು ಟಾಸ್ಕ್ ಟೈಮಲ್ಲಿ ಟಾಸ್ಕ್ ಆಡ್ತೀರಾ, ತದನಂತರ ಸೈಲೆಂಟೇ ಅಲ್ಲ, ಅವ್ರವರೇ ಮಾತಾಡ್ಬೇಕು. ನಿಮ್ಗೆ ಯಾವಾಗಾರು ಅನಿಸುತ್ತಾ, ಒಂದು ಕ್ಷಣಕ್ಕಾದರೂ ಅನಿಸುತ್ತಾ ಯಾಕಪ್ಪ ಬಿಗ್ ಬಾಸಿಗೆ ಬಂದೆ ನಾನು ಅಂತ ಯಾವತ್ತಾದರೂ? ಈಗ ನಾವು ಮಾಡೋ ಕೆಲಸ ನಮ್ಗೆ ಯಾವತ್ತೂ ಬೇಜಾರಾಗೋದಿಲ್ಲ. ಎಕ್ಸಾಂಪಲ್, ಈಗ ನೀವು ಈ ವೃತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ಬೇಜಾರಾಗುತ್ತಾ? ಪ್ರತಿ ಕ್ಷಣ 24 ಖುಷಿ ಆಗ್ತಾ ಇರ್ತದೆ. ಹಂಗೆ ಅದೆಲ್ಲ ನಾವು ಇಷ್ಟಪಟ್ಟು ಮಾಡ್ತಾರ ಅಂತಿದ್ದು, ಅದರಿಂದ ನಮಗೆ ಎಷ್ಟೊತ್ತು ಮಾಡಿದ್ರು ತುಂಬ ಖುಷಿನೇ. ನಾವು ತುಂಬ ಇಷ್ಟಪಟ್ಟಿರೋದು ಬಿಗ್ ಬಾಸ್, ನಮಗಿಷ್ಟ, ಅಂದರೆ ಯಾವತ್ತೂ ಪ್ರೀತಿಯಿಂದ ಸ್ವೀಕರಿಸ್ತೀವಿ, ತುಂಬ ಇಷ್ಟ. ಆ ಮನೇಲಿ ನಾನು ಇರೋದೇ ಹೀಗೆ, ನಾ ಬದುಕೋದೇ ಹೀಗೆ, ನಾನು ಇರೋದೇ ನೇರ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿರೋ ಒಂದು ಸ್ಪರ್ಧಿಗಳು ಯಾರು ಇದ್ದಾರಾ ಆ ಥರ ಇದ್ದವರು? ನಾನು ನನ್ನ ಸ್ಟೈಲಲ್ಲಿ ನಾನಿದ್ದೀನಿ. ಹಂಗೆ ಅಷ್ಟು ಜನನು ಅವ್ರವ್ರ ರೀತಿಲಿ ಅವ್ರವ್ರು ಇದ್ದಾರೆ. ಅದು ಸರಿ ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ನನಗೆ ಅನ್ಸಂಗೆ ನಾನಿದ್ದೀನಿ, ನಿಮ್ಗೆ ಅನ್ಸಂಗೆ ನೀವು ಇರ್ತೀರ, ಅವ್ರಿಗೆ ಅನ್ಸಂಗೆ ಅವ್ರಿಗೆ. ಅವ್ರವ್ರು ಹೇಗೆ ಅನ್ನಿಸ್ತಾ ಹಾಗೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ತುಂಬ ಸೇಫ್ ಆನ್ಸರ್ ಕೊಡ್ತಿದ್ದಾರೆ ಅಂತ. 100% ಸೇಫ್ ಆ ಥರದ್ದು ಏನೋ ನನಗೆ ಅನ್ಸುತ್ತೆ, ನಾನು ಮಾತಾಡ್ತೀನಿ. ಓಕೆ. ಸೊ ಹೊರಗಡೆ ಬರ್ತೀರಾ, ಸೊ ಹೊರಗಡೆ ಬಂದಮೇಲೆ ಒಂಚೂರು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ಕಾಮನ್. ಬಟ್ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಬಿಗ್ ಬಾಸ್ ನೋಡಿದ್ರಾ? ಇಲ್ಲ, ನನಗೆ ಟೈಮೇ ಸಿಕ್ಕಿಲ್ಲ. ಯಾಕೆಂದರೆ ಭಾನುವಾರ ಬಂದ ತಕ್ಷಣ ಫ್ಯಾಮಿಲಿ ಎಲ್ಲ ಆರೋಗ್ಯವಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಅಂತ ಕೇಳ್ಕೊಂಡು ಗಂಡ ಹೆಂಡ್ತಿ ಮಾತಾಡ್ಕೊಂಡಿದ್ದು. ಅದಾದಮೇಲೆ ತುಂಬ ಟೈರ್ಡ್ ಆಗಿರೋದ್ರೆ ರೆಸ್ಟ್ ಮಾಡಿದೆ. ಬೆಳಿಗ್ಗೆ ಹೆಚ್ಚು ಕಡಿಮೆ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆ ಗಂಟಲು ಇಂಟರ್ವ್ಯೂ ಇತ್ತು. ನಿನ್ನೆ ಇವತ್ತು ಕಂಟಿನ್ಯೂ ಇದು ಆಗಿರೋದ್ರಿಂದ ನಾನು ನೋಡಕ್ಕೆ ಹೋಗಿಲ್ಲ. ಈ ಸಾಂಗ್ ಕೇಳಿದ ತಕ್ಷಣ ಇದು ಹೇಳ್ತೀರಾ ಬಿಗ್ ಬಾಸ್ ಮನೇಲಿ, ಮೇಡಮ್ ಅವ್ರೇನೋ ಸಾಂಗ್ ಹಾಕಿ ಎಬ್ಸಿದ್ರಾ ನಿನ್ನೆ ಮೊನ್ನೆ ಎಲ್ಲ? ಆ ಥರ ಏನಿಲ್ಲ. ಅಲ್ಲಿ ಬಿಗ್ ಬಾಸಲ್ಲಿ ಅಷ್ಟೇ, ಒಂದು ಸಾಂಗ್ ಹಾಕೋ ತಕ್ಷಣ ಎಲ್ಲ ಎದೊಳ್ಬೇಕು, ಅಲ್ಲಿಂದಲೂ ಲವಲವಿಕೆ ಖುಷಿಯಾಗಿ ಎಂಜಾಯ್ ಮಾಡ್ಕೊ ಎದೊಳ್ಬೇಕು ಅಂತ. ಸೊ ಅಷ್ಟೇ, ಮತ್ತೇನು ಮನೆಯಲ್ಲಿ ಸಾಂಗ್ ಎಲ್ಲ ಹೇಳಿ ಎದ್ದೇಳ್ರಿ ಅಂತ ಹೇಳಿ ಏನಿಲ್ಲ. ಸೊ ಹೊರಗಡೆ ಬಂದಮೇಲೆ ಗಿಲ್ಲಿ ಕ್ರೇಜ್ ನೋಡಿದ್ದೀರಾ? ಇಲ್ಲ ಅಂತ ಇಲ್ಲ, ಹಂಗೇನಿಲ್ಲ. ನಾನು ಸೋಷಿಯಲ್ ಮೀಡಿಯಾ ಏನು ನೋಡಿಲ್ಲ. ಓಕೆ, ಗಿಲ್ಲಿ ಮತ್ತು ಕಾವ್ಯನ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತದೆ, ಒಂದು ಒಳ್ಳೆ ಗೆಳೆತನ ಐತೆ, ತುಂಬ ಖುಷಿ ಆಗ್ತದೆ, ಚೆನ್ನಾಗಿದ್ದಾರೆ ಇಬ್ರು, ಒಳ್ಳೆ ಬಾಂಡಿಂಗಲ್ಲಿ. ಈ ಮನೇಲಿ ಲವ್ ಡ್ರಾಮಾ ಜಾಸ್ತಿ ಆಯ್ತಾ ಅಂತ? ಯಾರು? ಸೂರಜ್ ಅವರು ಲವ್ ಅಲ್ಲ ಅದು, ಬಟ್ ಅದು ಆ ಥರ ನಮಗೆ ಪೋಟ್ರೆ ಆಗಿರೋದು. ಇಲ್ಲ, ಏನಿಲ್ಲ. ಯಾಕೆಂದ್ರೆ ಒಂದು ಹುಡುಗಿ ಮಾತಾಡ್ತಾರೆ ಅಂದ ತಕ್ಷಣನೇ ಲವ್ ಅಂತ, ಅದು ಪ್ರೀತಿ ಪ್ರೇಮ ಅಂತಾನೆ ಹೇಳ್ಬಿಟ್ರೆ ಇಡೀ ಸಮಾಜಕ್ಕೆ ನಾವೇ ತಪ್ಪು ಸಂದೇಶ ನೀಡ್ದಂಗೆ ಆಗ್ಬಿಡ್ತದೆ. ಯಾಕೆಂದರೆ ಯಾರು ತುಂಬ ಯಾರಿಗೆ ಕಂಫರ್ಟಬಲ್ ಆಗ್ತದೆ ಅವ್ರ ಜೊತೆ ಜಾಸ್ತಿ ಹೊತ್ತು ಮಾತಾಡ್ಬೋದು, ಅದೊಂದು ಗೆಳೆತನ ಅನ್ನೋದು ಬಿಟ್ರೆ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಅಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಳಕ್ಕಾಗೋದಿಲ್ಲ. ಆ ಥರ ಏನಿಲ್ಲ. ಯಾಕೆಂದರೆ ಅವ್ರಿಗೂ ಎಲ್ರಿಗೂ ಗೊತ್ತು, ನಾವು ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ, ನಾವೆಲ್ಲ ಸ್ಪರ್ಧಿಗಳೇ, ಪ್ರತಿದಿನ ಫೈಟ್ ಇರ್ತದೆ. ಆಮೇಲೆ ನಾವು ಜಾಸ್ತಿ ಗೆಲುವಿನ ಕಡೆ ಹೋಗ್ಬೇಕು ಅನ್ನೋದು ಎಲ್ಲರೂ ತಲೆನಲ್ಲಿ ಇರೋದ್ರಿಂದ ಯಾರು ಅಷ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್. ಏನು ಗೊತ್ತಾ, ನನಗೆ ಈ ಕ್ಯಾಮ್ರಾ ಮರ್ತೋಯ್ತಪ್ಪ ಅಂತ ಯಾವಾಗಾರ ಆಯ್ತಾ ನಿಮಗೆ? ಆ ಥರ ಏನು ಅಂತ ಅನ್ಸುತ್ತೆ. ಕಾನ್ಷಿಯಸ್ ಅಂದರೆ ಕ್ಯಾಮ್ರಾ ಇದೆ ಅನ್ನೋದರನ? ಆ ಥರ ಇಲ್ಲ, ಅದು 20 ಎಲ್ರಿಗೂ ಗೊತ್ತಿರ್ತದೆ. ಇದು ಬಿಗ್ ಬಾಸ್, ನಾವು ಗೆಲ್ಲಕ್ಕೆ ಬಂದಿದ್ದೀವಿ, ಎಲ್ಲ ಕಡೆ ಕ್ಯಾಮ್ರಾ ಇದೆ, ಎಲ್ರಿಗೂ ಗೊತ್ತಿರ್ತದೆ, ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಿಮ್ಮ ಹೆಂಡತಿ ಮಾತನಾಡಿರೋ ವಿಡಿಯೋ ಪ್ಲೇ ಆಗುತ್ತೆ. ಸೊ ನೀವು ಮಾರ್ನಿಂಗ್ ಭಯ ಪಟ್ಬಿಡ್ತೀರಾ. ಏನು ಅಷ್ಟೊಂದು ಭಯ ಇಟ್ಟಿದಾರ ಹೆಂಡತಿ? ಭಯನಾ? ಯಾವ ಭಯ? ಅದು ಅನ್ನಿಸ್ತು ನಮಗೆ. ಇಲ್ಲ, ನಿಮ್ಗೆ ಅನ್ಸೈತೆ ಅಷ್ಟೇನೆ, ನನಗೆ ಯಾವ ಭಯ ಏನಿಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಅಂದ್ರೆ ಅವ್ರು ವಾರ್ನಿಂಗ್ ಏನೋ ಕೇಳಿ ಭಯ ಹಂಗೇನಿಲ್ಲ. ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಅಲ್ಲ, ಯಾಕಂದ್ರೆ ಒಂದಷ್ಟು ವರ್ಷದಿಂದ ಕೆಲಸ ಮಾಡಿರೋದ್ರಿಂದ ನನ್ನ ಹೆಂಡತಿ ತುಂಬ ನೋಡಿದ್ದಾರೆ ನನ್ನ ಗಂಡ ಸ್ಟೇಜ್ ಮೇಲೆ ಹೇಗಿರ್ತಾನೆ, ಯಾವ ಥರ ಪಾತ್ರ ಮಾಡ್ತಾನೆ ಅಂತ. ನಾನು ಅಂದರೆ ತುಂಬ ರೆಸ್ಪೆಕ್ಟು ಆಯಿತು, ತುಂಬ ಗೌರವಿಸ್ತಾರೆ. ನೀವು ನಾನು ಮಾಡ್ತಾರೆ ಕೆಲಸನ ತುಂಬ ಗೌರವಿಸ್ತಾರೆ, ಮಾಡಿ ಅಂತ ಸಪೋರ್ಟ್ ಮಾಡ್ತಾರೆ.
ಸೊ ವಾರ್ನಿಂಗಿಗೆ ಭಯ ಏನು ಪಟ್ಟಿಲ್ಲ? ಆ ಥರ ಏನಿಲ್ಲ, ಯಾವ ವಾರ್ನಿಂಗ್ ಅಂತಲ್ಲ, ನಾವು ಇರೋದೇ ಹಂಗೆ ಒಂಥರ ಒಂದು ಒಳ್ಳೆ ಬಾಂಡಿಂಗಲ್ಲಿ. ಹೌದು. ನಿಮ್ಮ ಪ್ರಕಾರ ಈಗ ಫೈನಲಿಗೆ ಯಾರು ಬರಬಹುದು ಅಂತ? ಅದು ಹೇಳೋದು ತುಂಬ ಕಷ್ಟ ಆಗ್ಬಿಡ್ತದೆ. ಯಾಕೆಂದರೆ ಈ ಬಿಗ್ ಬಾಸ್ ಅನ್ನೋದು ಇನ್ನೂ ಒಂದು ಜನವರಿ ಸಂಕ್ರಾಂತಿ ಹಬ್ಬದ ತನಕ ಜರ್ನಿ ಇರೋದ್ರಿಂದ ಈಗ 6 ವಾರ ಕಳೆದೈತೆ, ಇನ್ನೂ 10 ವಾರ ಐತೆ ಅಲ್ಲಿ. ಆಮೇಲೆ ಇರುವಂಥ 18 ಜನನೂ ಒಬ್ರಿಗೆ ಅವ್ರವ್ರ ವೃತ್ತಿನಲ್ಲಿ ತುಂಬ ಸಾಧನೆ ಮಾಡಿರೋರೆ. ಇವರು ಕಡಿಮೆ ಇವರು ಜಾಸ್ತಿ ಅಂತ ಇಲ್ಲ, ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದನೇ ಬಿಗ್ ಬಾಸ್ ಕೈಗೆ ಹಾಕಿ ಅಲ್ಲಿ ಆಟ ಆಡ್ತಾ ಇರೋದು. ಅದರಿಂದ ಇಂಥರೇ ಫೈನಲ್ಗೆ ಹೋಗ್ತಾರೆ, ಇಂಥವ್ರು ಮನೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಈಗ 6 ವಾರದ ಒಂದು ಫಲಿತಾಂಶವನ್ನು ನೋಡಿದಾಗ ನಿಜವಾಗ್ಲೂ ಗಿಲ್ಲಿ ಚೆನ್ನಾಗಿ ಆಡ್ತಾವ್ರೆ, ರಕ್ಷಿತಾ ಅವ್ರು ಚೆನ್ನಾಗಿ ಆಡ್ತಾವ್ರೆ, ಅಶ್ವಿನಿ ಮೇಡಮ್ ಅವ್ರು ಚೆನ್ನಾಗಿ ಆಡ್ತಾವ್ರೆ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಈಗ ಒಂದು ಆಟ ಆಡೋಣ. ಓಕೆ, ರ್ಯಾಪಿಡ್ ಫೈರ್ ರೌಂಡ್. ಓಕೆ, ನಿಮ್ಗೆ ನಾನು ಹೇಳ್ತೀನಿ ಯಾರು ಅದು, ಆ ವ್ಯಕ್ತಿ ಹೆಸರು ಹೇಳಿ, ಸೊ ಯಾಕೆ ಅಂತ ಹೇಳಿ. ಸೊ ಡ್ರಾಮಾ ಕ್ವೀನ್ ಆ ಥರ ಏನಿಲ್ಲ, ಯಾಕೆಂದ್ರೆ ಮತ್ತೆ ಸೇಫ್ ಆನ್ಸರ್ ಕೊಡ್ತಿದಾರೆ ಅವರು. ಆ ಥರ ಹೇಳ್ಬಿಟ್ರೆ ತುಂಬ ಇದಾಗ್ಬಿಡ್ತದೆ. ಯಾಕೆಂದ್ರೆ ಒಂದು ಗೇಮ್ ಅಷ್ಟೇನೆ. ಈಗ ಏನೋ ಒಂದಷ್ಟು ಬೋರ್ಡ್ಗಳಿರುತ್ತೆ, ಆ ಟಾಸ್ಕ್ನಲ್ಲಿ ಒಬ್ಬೊಬ್ರಿಗೆ ಹಾಕ್ಬೇಕು ಅನ್ನೋದು ಅಷ್ಟೇ ಬಿಟ್ರೆ ವೈಯಕ್ತಿಕವಾಗಿ ಯಾರು ಯಾವತ್ತೂ ಸಲ್ಲದಿಲ್ಲ. ನಿಜವಾಗ್ಲೂ ಯಾರು ಯಾವ ಪದಕ್ಕೂ ಅಲ್ಲಿ ಅರ್ಹರಲ್ಲ. ಎಲ್ಲ ಅವ್ರವ್ರ ಆಟ ಚೆನ್ನಾಗಿ ಆಡ್ತಾ ಇದ್ರೆ ಎಲ್ಲರೂ ಒಳ್ಳೆಯರು ಅಷ್ಟೇನೆ. ಯಾರು ಡ್ರಾಮಾ ಕ್ವೀನ್ ಆ ಥರ ಏನಿಲ್ಲ. ಓಕೆ, ತುಂಬಾ ಕಾಮಿಡಿ ಮಾಡೋದು ಗಿಲ್ಲಿ ತುಂಬ ಎಲ್ಲರೂ ಮನೋರಂಜನೆ ಮಾಡ್ತಾ ಇದ್ದಾನೆ. ಸೂಪರ್ ಲವ್ ಸ್ಟೋರಿ ಇದೆಯಾ? ಆ ಥರ ಏನು ನನ್ಗನ್ಸಿಲ್ಲ. ತುಂಬ ಸ್ವಾಭಿಮಾನಿ ಆ ಥರದ್ದು ಸ್ವಾಭಿಮಾನಿ ಆ ಥರ ಏನೂ ಇಲ್ಲ. ನಾನು ಈ ಕೆಲಸ ನಾನು ಅಂದ್ಕೊಂಡಂಗೆ ಆಗಬೇಕು, ಇಲ್ಲ ನನ್ನ ಸ್ವಾಭಿಮಾನಕ್ಕೆ ಸ್ವಲ್ಪ ಧಕ್ಕೆ ಬರ್ತಿದೆ, ಇಲ್ಲ ಆ ಥರ ಏನಿಲ್ಲ. ಯಾಕೆಂದರೆ ಅಲ್ಲಿ ಹೇಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಪ್ರತಿದಿನ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀವಿ. ಇವತ್ತು ನಾನು ಈ ಕೆಲಸ ಮಾಡಿದ್ರೆ ನೀವು ಆ ಕೆಲಸ ಮಾಡಬೇಕು, ನೀವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಇವತ್ತು ಮುಗಿತವ್ರೆ ನಾಳೆ ಅದೆಲ್ಲ ಅದಲು ಬದಲಾಗ್ತಾರೆ, ನೀವು ಇದನ್ನು ಮಾಡಿ ನಾವು ಅದನ್ನು ಮಾಡಿ ಅಂತ. ಹಂಗೆ ಎಲ್ಲ ಕೆಲಸನೂ ಎಲ್ಲರೂ ತುಂಬ ರೊಟೇಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನೇ ಮಾಡಬೇಕು, ಇದನ್ನೇ ಮಾಡ್ಬೋದು, ಇದನ್ನು ಮಾಡಬಾರ್ದು ಅನ್ನೋದು ಯಾರ್ದೋ ಇಲ್ಲ. ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬ ಇಡೀ ಬಿಗ್ ಬಾಸ್ ಮನೆಯೇ ತುಂಬ ಚೆನ್ನಾಗಿ ಇದೊಂಥರ ದೇವಸ್ಥಾನ, ಇದನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಥರದಲ್ಲಿ ಕೆಲಸ ಮಾಡ್ತಾರೆ. ಯಾರು ಧ್ರುವ್ ಅಂತ ಅನಿಸ್ತದೆ. ಹೌದಾ? ಖಂಡಿತ ತುಂಬಾ ಚೆನ್ನಾಗಿ ತುಂಬ ಅವ್ರಿಗೆ ಏನು ಕೆಲಸ ವಹಿಸಿದ್ರು ಅದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕು. ಬಿಗ್ ಬಾಸ್ ಮನೆಯನ್ನ ತುಂಬ ಶುಚಿಯಾಗಿಡಬೇಕು, ಅದೊಂದು ದೇವಾಲಯ ಅನ್ನೋ ಥರದ ಅನ್ಕೊಂಡು ಧ್ರುವ್ ಅಂತ. ಓಕೆ, ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಅವರಿಗೆ. ತುಂಬ ಚೆನ್ನಾಗಿ ಒಂದು ದೇವಸ್ಥಾನ ಥರ ನೋಡ್ಕೊತಾ ಇದ್ದಾರೆ. ಟಾಸ್ಕ್ ಬಂದ್ರೆ ರಾಕ್ಷಸ ಆಗ್ತಾರೆ ಯಾರು? ಟಾಸ್ಕ್ ಅಂದರೆ ತುಂಬ ಸ್ಟ್ರಾಂಗ್ ಇರೋರು ನಮ್ಮ ಧನುವರ್ ಆಗ್ಬೋದು, ಆಮೇಲೆ ರಘುವಣ್ಣರ್ ಆಗ್ಬೋದು, ಆಮೇಲೆ ಸೂರಜ್ ಆಗ್ಬೋದು, ಅಭಿ ಆಗ್ಬೋದು. ಇವರಿಷ್ಟು ಜನ ಗಂಡು ಮಕ್ಕಳಲ್ಲಿ ಒಂದು ಗೇಮ್ ಅಂತ ಬಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಮೈ ಕೈ ಏನೇ ಗಾಯ ಆದರೂ ಏನೋ ನಾನು ಗೆಲ್ಲೇಬೇಕು, ಆಡಲೇಬೇಕು ಅಂತ. ಹೆಣ್ಮಕ್ಳಲ್ಲಿ ಇದೇ ಥರ ಮಾಡಿದಾಗ ರಾಸಿಕಾ ಆಗ್ಬೋದು, ಜಾನ್ವಿ ಮೇಡಮ್ ಅವ್ರು ಆಗ್ಬೋದು, ಆಮೇಲೆ ಅವರನ್ನ ಜಾಸ್ತಿ ಮೈಕೈ ಎಲ್ಲ ಕಿತ್ಕೊಂಡು ಎಲ್ಲ ಇಲ್ಲ ನಾನು ಆಡ್ಲೇಬೇಕು, ಗೆಲ್ಬೇಕು ಅನ್ಕೊಂಡು ಆಡ್ತಾ ಇದ್ದಾರೆ. ಓಕೆ, ರೊಮ್ಯಾಂಟಿಕ್ ಗರ್ಲ್ ಆರ್ ಬಾಯ್ ಅಂದ್ರೆ ರೊಮ್ಯಾಂಟಿಕ್ ಅಂದ್ರೆ ಪ್ಲೇ ಬಾಯ್ ತರ, ಅಂದ್ರೆ ಸುಮ್ಮನೆ ಕಾಲು ಎಳೆಯೋದಾಗಿರ್ಬೋದು ಅಥವಾ ರೊಮ್ಯಾಂಟಿಕ್ ಆಗಿರೋದಾಗಿರ್ಬೋದು. ಯಾರು ಅಂದ್ರೆ ರೊಮ್ಯಾಂಟಿಕ್ ಅಂದ್ರೆ ಎಲ್ಲ ಹುಡುಗಿರ ಜೊತೆಗೆ ಮಾತಾಡ್ತಾ ಫ್ಲರ್ಟ್ ಮಾಡ್ತಾ ಆ ಥರ ಏನಿಲ್ಲ. ಯಾಕೆಂದ್ರೆ ಅಲ್ಲೊಂದು ಸಂಬಂಧ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಕೆಲವೊಂದು ಟೈಮ್ನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ವಾದ ವಿವಾದ ಆಗ್ತದೆ. ಆಮೇಲೆ ಅದನ್ನ ಹೊರತುಪಡಿಸಿದ್ರೆ ಎಲ್ಲರೂ ಜೊತೆನಲ್ಲಿ ಊಟ ಮಾಡ್ತೀವಿ, ಎಲ್ಲರೂ ತರಲೆ ತಮಾಷೆ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಮಲಗ್ತೀವಿ. ಓಕೆ, ತುಂಬಾ ಕುತಂತ್ರಿ ಅಂದ್ರೆ ಯಾರು? ಅದೇ ನಾನು ಹೇಳ್ತೇನೆ ನಿಮ್ಗೆ ಆಲ್ರೆಡಿ. ಆ ಥರ ಬೋರ್ಡ್ಗಳು ಅಷ್ಟೇನೆ, ಅದು ಯಾರಿಗೂ ಸಲ್ಲಲ್ಲ. ಅದು ಆ ಗೇಮಲ್ಲಿ ಅಷ್ಟೇ ಒಬ್ಬೊಬ್ರಿಗೆ ಹಾಕ್ಲೇಬೇಕಾದ ಅನಿವಾರ್ಯ. ಅದು ಆ ಟಾಸ್ಕಲ್ಲಿ ಅಷ್ಟೇ ಒಂದಷ್ಟು ಬೋರ್ಡ್ ಕೊಟ್ಟಿರ್ತಾರೆ. ಅದು ಹೊರತುಪಡಿಸಿದ್ರೆ ನಿಜವಾಗ್ಲೂ ವೈಯಕ್ತಿಕವಾಗಿ ಯಾರಿಗೂ ಅದನ್ನ ಬಯಸೋದೇ ಇಲ್ಲ. ಓಕೆ, ಸೊ ಹಂಗೆ ತುಂಬ ಡ್ರಾಮಾ ಕ್ವೀನ್ ಹೇಳಲ್ಲ ಅಂತ ಅಂದರೆ ನೀವು ಆಬ್ವಿಯಸ್ಲಿ. ಸೊ ಓಕೆ, ಇವಾಗ ಬಿಗ್ ಬಾಸ್ ಸಾಕು ಈಗ ಸದ್ಯಕ್ಕೆ, ಯಾಕಂದರೆ ಅವ್ರು ತುಂಬ ಸೇಫ್ ಆನ್ಸರ್ ಕೊಡ್ತಿದ್ದಾರೆ ವೀಕ್ಷಕರೇ. ಯಾವುದೇ ರೀತಿ ಸೇಫ್ ಅಂತ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಏನು ಅನಿಸ್ತದೆ ಅದು ಹೇಳ್ಬೇಕು. ಹೌದು, ಇಲ್ದಿರದ ಒಬ್ರು ವ್ಯಕ್ತಿ ಬಗ್ಗೆ ಯಾವ್ದೋ 3 ದಿನ 4 ದಿನದಲ್ಲಿ ಇವ್ರು ಹಿಂಗೆ ಅಂತ ಹೇಳಿದ್ರೆ ನಾವೇ ಅವ್ರ ಬಗ್ಗೆ ತಪ್ಪು ಸಂದೇಶ ಸಮಾಜಕ್ಕೆ ಕೊಟ್ಟಂಗೆ ಆಗ್ತದೆ. ಓಕೆ, ಯಾರು ಕುಕಿಂಗ್ ಮಾಡ್ತಾರೆ ಅಂತಂದ್ರೆ ನಾನು ಇವತ್ತು ಊಟ ಮಾಡೋ ಡೌಟಪ್ಪ ಅಂತ ಅಂದ್ಕೊಳ್ಳೋರೆ ಯಾರು ಇಲ್ಲ. ಒಳ್ಳೆ ಕುಕ್ ನಿಜವಾಗ್ಲೂ ಏನು ಅಂದ್ರೆ ಅಡುಗೆ ಅಂದ ತಕ್ಷಣ ನಾವು ತುಂಬಾ ಚೆನ್ನಾಗಿ ಯಾರು ಮಾಡ್ತಾರೆ ಅವರು ಕೊಡ್ತೀವಿ. ಈಗ ರಘುವಣ್ಣವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಜಾನ್ವಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅಶ್ವಿನಿ ಮೇಡಮ್ ಅವರು ಆಗ್ಬೋದು. ಮೊದಲು ಅದಕ್ಕಿಂತ ಮುಂಚೆ ಫಸ್ಟ್ 1 ವಾರ 2 ವಾರ ನಮ್ಮ ಮಂಜು ಬಾಸಣಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಎಲ್ರಿಗೂ ಅಡುಗೆ ಮಾಡೋರು, ಟೈಮ್ ಸರಿಯಾಗಿ ಎಲ್ರಿಗೂ ಬಡಿಸ್ತಾ ಇದ್ರು. ಅದು ಬಿಟ್ರೆ ಈಗ ನಮಗೆ ಬರಲ್ಲ, ನಾವು ಮಾಡಕ್ಕೆ ಹೋಗ್ತಿರಲಿಲ್ಲ.
ಅಲ್ಲಿ ತುಂಬ ಯಾರು ಚೆನ್ನಾಗಿ ಬರ್ತದೆ ಅವ್ರಿಗೇನೆ ನಾವು ಅಡುಗೆ ನೀವು ಮಾಡಿ ಅಂತ ಬಿಡ್ತಾ ಇದ್ದೀವಿ. ಓಕೆ, ನೀವು ಒಂದು ದಿನ ಕ್ಯಾಪ್ಟನ್ ಆಗಿದೆ ಅಂದರೆ ಒಂದು ವಾರ ಕ್ಯಾಪ್ಟನ್ ಆಗಿದೆ, ಯಾವ ರೂಲ್ಸ್ ತೊಗೊಂಬರ್ತಿದ್ದು ಬಿಗ್ ಬಾಸ್ ಮನೆ? ಅಲ್ಲಿ ಏನು ಸ್ಪೆಷಲ್ ಅಂತ ಏನೂ ಇಲ್ಲ. ಅಂದರೆ ಈಗ ಏನು ಮಾಡಿದ್ರು ಅದಕ್ಕಿಂತ ವಿಶೇಷವಾಗಿ ಏನಾದ್ರು ಮಾಡಬೇಕು ಅಂತ ಅಷ್ಟೇ ಒಂದೇನು ನೀವೇನು ಸ್ಪೆಷಲ್ ಅಂತ ಏನು ಸ್ಪೆಷಲ್ ಮಾಡಿ ಗೊತ್ತಿಲ್ಲ, ಅದು ಈಗ ಹೇಳೋಕ್ಕಾಗೋದಿಲ್ಲ. ಆ ಒಂದು ಸಮಯ ಸಂದರ್ಭಕ್ಕೆ ಬೇರೆ ಏನೂ ಇಲ್ಲ. ಅಲ್ಲಿ ಕ್ಯಾಪ್ಟನ್ ಆಗಲಿ ಯಾರೇ ಆದರೂ ಅಲ್ಲಿ ಕೆಲವೊಂದು ನಿಯಮಗಳು ಅವು ಇದ್ದೇ ಇರೋದು. ಯಾವುದು, ಮನೆ ಶುಚಿಯಾಗಿಡಬೇಕು ಆಯಿತಾ, ಆಮೇಲೆ ಗೇಮ್ ಕೊಟ್ಟಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಆಡಬೇಕು. ಕೆಲವೊಂದು ಯಾರು ಕ್ಯಾಪ್ಟನ್ ಆದರೂ ಕೆಲವೊಂದನ್ನ ಅದು ಮಾಡಲೇಬೇಕು ಅದನ್ನ. ಓಕೆ, ಸೊ ಇವಾಗ ಒಂದು ಟೈಮಲ್ಲಿ ಅನಿಸಿರುತ್ತೆ, ಐ ಡೋಂಟ್ ನೋ ನಿಮ್ಗೆ ಅನಿಸಿದೆಯೋ ಇಲ್ವೋ ಅಂತ, ನಾನು ಈ ಹೆಜ್ಜೆ ಇಟ್ಟಿದ್ದು ಜನಗಳಿಗೆ ತಪ್ಪಾಗಿ ಕಂಡಿರಬಹುದು ಅಂತ ಏನಾದರೂ ಅನಿಸಿದೆಯಾ? ಆ ಥರ ಏನೂ ಇಲ್ಲ. ಇಲ್ಲ, ಆ ಥರ ನನಗೇನು ಅನ್ಸಲ್ಲ. ಅಂದರೆ ಪಶ್ಚಾತ್ತಾಪದ ಮೈಂಡ್ ಸೆಟ್ ಆ ಥರ ಏನೂ ಇಲ್ಲ. ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗುತ್ತೆ, ನನಗೇನು ಅನ್ನಿಸ್ತದೆ ನಾನು ಅದನ್ನ ಮಾಡಬೇಕು ಅಂತ. ಈಗ 100 ಜನ 100 ಥರ ಮಾತಾಡ್ತಾರೆ, 100 ಜನ ಐಡಿಯಾನು ತಗೊಂಡು ನಾನು ಏನು ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನನಗೇನು ಅನ್ನಿಸ್ತದೆ, ಯಾವ ಸರಿ ಅಂತ ಅನ್ನಿಸ್ತದೆ, ನಾನು ಹಾಗೆ ನಡ್ಕೋತಾ ಇತ್ತು. ಓಕೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲ್ತಿರೋ ಪಾಠ ಏನು? ಅದೇ ನಾನು ಹೇಳದ್ನೆಲ್ಲ ಸಾಕಷ್ಟು ಕಲ್ತಿದ್ದೀನಿ, ಇಂಥದ್ದೇ ಅಂತಲ್ಲ. ನನ್ನ ಜೀವನಕ್ಕೂ ಅಷ್ಟೇ ತುಂಬ ಯಾವುದು ಬೇಕು, ಯಾವುದು ಒಳ್ಳೆಯದು ಆ ಥರದ್ದು ತುಂಬ ತಗೊಂಡಿದ್ದೀನಿ. ಯಾವ್ದು ಬೇಡ ಅದಲ್ಲೇ ಬಿಟ್ಟಿದ್ದೀನಿ. ತುಂಬ ಕಲ್ತಿದ್ದೀನಿ, ಅದನ್ನು ಅಳವಡಿಸ್ಕೊತೀನಿ, ಜೀವನ ಪರ್ಯಂತ ಜರ್ನಿ ಮಾಡ್ತೀನಿ. ಓಕೆ, ಜೀವನ ಪರ್ಯಂತ ಇದೊಂದು ದೊಡ್ಡ ಅವಕಾಶ ನಿಮ್ಮನ್ನು ಹುಡುಕಿ ಬಂದಿತ್ತು. 2-3 ವರ್ಷ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರಿ, ಏನೋ ಒಂದು ಮಾಡಬೇಕು ಅಂತ. ಎಲ್ಲೋ ಒಂದು ಕಡೆ ಅದನ್ನು ಮೊಟಕುಗೊಳಿಸಿ ಇಲ್ಲ ಸಾಕು ಅಂತ ಹೇಳಿ ನೀವೇ ಹೊರಗೆ ಬಂದಿರೋವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇಲ್ಲ ನಾನು ರಾಂಗ್ ಮಾಡಿದ್ನೋ ಹೊರಗೆ ಬಂದು ಅಂತ ಯಾವತ್ತಾದ್ರೂ ಅನಿಸಿದೆಯಾ ಹೊರಗೆ ಬಂದಮೇಲೆ? ಇಲ್ಲ, ನನಗೆ ಬೇಡ ಅಂತ ಫುಲ್ಲು ನಿರ್ಧಾರ ಆದಮೇಲೆ ನಾನು ಆಚೆ ಬಂದಿರೋದ್ರಿಂದ. ಆಮೇಲೆ ಇದೇ ಫೈನಲ್ ಅಲ್ಲ ಜೀವನ, ಇದೊಂದು 3 ತಿಂಗಳು ಅಷ್ಟೇ ಬಿಗ್ ಬಾಸ್ ಅನ್ನೋದು. ಅದಾದ್ಮೇಲೂ ಏನು ಅಂತ ಇರ್ತದಿಲ್ಲ. ಯಾಕಂದರೆ ನಮ್ಮ ಅವಾಗಿನಿಂದಲೂ ನನ್ನ ಆಸೆ ಏನು ಅಂದರೆ ಸಿನಿಮಾ ಇರೋದ್ರಿಂದ ಈಗ ಬಿಗ್ ಬಾಸು ನಾನು ಅಷ್ಟು ದಿನ ಇದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ. ಆಮೇಲೆ ಬೇಡ ಅಂತ ನಾನೇ ಆಚೆ ಬಂದಿದ್ದೀನಿ. ಓಕೆ, ಅದರಿಂದ ಬೇರೆ ಅದನ್ನೇ ಕೋರಿಕೊಂಡು ಕೂತ್ಕೊಳ್ಳೋ ಅಂಥದ್ದು ಸತ್ಯವಾಗ್ಲೂ ಅಲ್ಲ. ಈಗ ಮುಂದೆ ಸಿನಿಮಾ ಮಾಡೋದ್ರಿಂದ ಈಗ ಚಂದ್ರಪ್ರಭುನ ಎಷ್ಟೋ ಜನ ನೋಡಿರ್ತಾರೆ, ನಿರ್ಮಾಪಕ ಸರ್ ಆಗ್ಬೋದು, ನಿರ್ದೇಶಕರು ಸರ್ ಆಗ್ಬೋದು. ಚಂದ್ರಪ್ರಭುಗೆ ಈ ಥರ ಒಂದು ಪಾತ್ರ ಕೊಟ್ಟರೆ ಅವ್ನು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಬಂದು ನನಗೆ ಕೊಟ್ಟಾಗ ಅದ್ರ ಮಾಡೋದ್ರ ಕಡೆ ಅಷ್ಟೇ ನನ್ನ ಗಮನ. ಓಕೆ, ಸೊ ಇವಾಗ ಚಂದ್ರಪ್ರಭಾ ಅವರು ಆಲ್ಮೋಸ್ಟ್ ಮಜಾವಾರದಿಂದ ತುಂಬ ಪ್ರಖ್ಯಾತಿಯನ್ನು ಹೊಂದಿದ್ರು. ಈಗ ಬಿಗ್ ಬಾಸ್ ಮನೆಗೆ ಹೋದ್ರಿ, ಬಿಗ್ ಬಾಸ್ ನೋಡುವಂತಹ ಸ್ಪರ್ಧಿಗಳ ಮನಸ್ಸಲ್ಲೂ ಅಂದರೆ ಅವ್ರ ಸ್ಪರ್ಧಿಗಳ ಮನಸ್ಸಲ್ಲೂ ನೀವಿದ್ದೀರಾ, ಪ್ರೇಕ್ಷಕರ ಮನಸ್ಸಲ್ಲೂ ನೀವಿದ್ದೀರಾ. ಸೊ ಹೋಗ್ಬೇಕಾದ್ರೆ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿರ್ತೀರಾ. ಈಗ ಫಸ್ಟ್ ಬಿಗ್ ಬಾಸ್ ಸುದೀಪ್ ಸರ್ ಹೇಳ್ತಾರೆ ವೆಲ್ಕಮ್ ಸರ್ ಅಂತ ಹೇಳಿದ ತಕ್ಷಣ ನೀವು ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರಿ. ಎಷ್ಟು ದಿನ ಇರಬೇಕು ಅಂತ ಹೋಗಿದ್ರಿ? ಇಲ್ಲ, ಯಾಕೆಂದರೆ ನಾನೇ ಅಂತಲ್ಲ, ಅಲ್ಲಿಗೆ ಹೋಗಿ ಅಷ್ಟು ಜನ ಸ್ಪರ್ಧಿಗಳುವೆ ಕೊನೆ ಗಂಟ ನಾನು ಚೆನ್ನಾಗಿ ಆಡಲೇಬೇಕು, ಗೆಲ್ಲಲೇಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಥರ ನನಗೂ ಇತ್ತು. ಬಟ್ ಎಷ್ಟೇ ಜನ ಹೋದ್ರು ಅದ್ರಲ್ಲಿ ಗೆಲ್ಲದೆ ಒಬ್ರಲ್ವೇ, ಹಂಗೆ ಏನು ಮಾಡೋಕ್ಕಿಲ್ಲ. ಕೆಲವರು ಅವ್ರವ್ರ ಬಸ್ ಸ್ಟಾಪ್ಸ್ ಬಂದಾಗ ಅವರು ಇಳ್ಕೊಳ್ಳೇಬೇಕು. ಕೆಲವ್ರು ಚೆನ್ನಾಗಿ ಆಡಿದವ್ರು ಮುಂದೆ ಹೋಗ್ತಾ ಇರ್ತಾರೆ, ಚೆನ್ನಾಗಿ ಆಡ್ದವ್ರು ಇಳ್ಕೋತಾರೆ. ಅದೊಂಥರ ಜರ್ನಿ, 3 ತಿಂಗಳು ಜರ್ನಿ. ಈಗ ಬಿಗ್ ಬಾಸ್ನಲ್ಲಿ ಕೆಲವೊಂದಿಷ್ಟು ಜನ ಶೈನ್ ಆಗ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಅವ್ರು ಶೈನ್ ಆಗುವಂಥ ಅಂಶ ಇದ್ದರೂ ಕೂಡ ಸ್ವಲ್ಪ ಡಲ್ ಆಗ್ತಾರೆ. ಸೊ ಇದರಲ್ಲಿ ಗಿಲ್ಲಿ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಕೂಡ ತುಂಬ ಚೆನ್ನಾಗಿತ್ತು. ಗಿಲ್ಲಿ, ನೀವು, ರಕ್ಷಿತಾ ಅವರು, ಕಾವ್ಯ ಅವರಾಗಿರ್ಬೋದು, ಎಲ್ಲರ ಜೊತೆಗೂ ಕೂಡ ನಿಮ್ಮದು ಕೂಡ ಎಂಟರ್ಟೈನ್ಮೆಂಟೇ, ಗಿಲ್ಲಿದು ಕೂಡ ಎಂಟರ್ಟೈನ್ಮೆಂಟೇ. ಸೊ ಇಲ್ಲಿ ಹೆಂಗಾಯಿತು ಅಂತಂದರೆ ಗಿಲ್ಲಿ ಅವ್ರು ಏನಾದರೂ ಸ್ಕ್ರೀನ್ ಜಾಸ್ತಿ ತೊಗೊಂಡ್ರು ಅಂತ ಏನಾದರೂ ಅನ್ಸುತ್ತೆ? ಅಲ್ಲಿ ಏನಿಲ್ಲ, ಒಬ್ಬೊಬ್ರಿಗೆ ಒಂದು ಸ್ಪೇಸ್ ಅಂತ ಏನೋ ಇರೋದಿಲ್ಲ. ನೀವು ಅವ್ರ ಪಾಡಿಗೆ ಅವ್ರು ಇಲ್ಲಿ ಏನೋ ಮಾಡ್ತಾವ್ರೆ ಅಂದರೆ ಒಳಗಡೆ ಈಗ ಸತೀಶ್ ಅಣ್ಣ ಅವ್ರು ಏನೋ ಮಾಡ್ತಾವ್ರಲ್ಲ ಹಂಗೆ ಆ ಥರ ಏನಿಲ್ಲ. ಅವ್ರವ್ರ ಆಟ ಅವ್ರವ್ರು ಆಡ್ತಾ ಇರ್ತಾರೆ. ಅಲ್ಲಿರ್ಬೇಕಾದ್ರೆ ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಹೊರಗಡೆ ನೋಡೋ ವೇನೇ ಬೇರೆ ಚೇಂಜ್ ಆಗಿರ್ತದೆ. ಗಿಲ್ಲಿ ಅವರು ತುಂಬ ಜನರನ್ನ ಮನರಂಜನೆ ಮಾಡ್ತಾವ್ರೆ, ಅದರಿಂದ ಜನಗಳ ಎಲ್ಲ ಪ್ರೀತಿನ ಬೇಗ ಗಳಿಸವ್ರೆ ಅಷ್ಟೇ. ಎಲ್ಲೋ ಚಂದ್ರಪ್ರಭಾ ಅವರು ಹಿಂದಿಕ್ಕಿಸಿದ್ರು ಅಂತ ಹಂಗೆ ಹಿಂದೆ ಹಾಕ್ಸೋದು ಮುಂದೆ ಹಾಕ್ಸೋದು. ಯಾಕಂದ್ರೆ ಈಗ ನಾವು ಗಿಚ್ಚಿಗಿಲಿನಲ್ಲೂ ನಾವು ವಿನ್ನರ್ ಆಗಿದ್ದೀವಿ, ಹಲವಾರು ವರ್ಷ ಬಂದಿದ್ದೀವಿ. ಅಂದರೆ ಆ ಶೋನೇ ಬೇರೆ, ಈ ಶೋನೇ ಬೇರೆ. ಅದರಿಂದ ಯಾರಿಂದನೂ ನಮಗೆ ಸೋಲಾಗ್ತದೆ, ಯಾರಿಂದನೂ ಗೆಲುವಾಗ್ತದೆ ಅಂತ ಯಾರು ಅನ್ಕೋಬಾರ್ದು. ಪ್ರತಿಯೊಬ್ಬರು ಅವ್ರವ್ರ ಆಟ ಚೆನ್ನಾಗಿ ಆಡ್ತಾರೆ ಅಷ್ಟೇ. ಸೊ ಈಗ ಬಿಗ್ ಬಾಸ್ನಲ್ಲಿ ಈ ವ್ಯಕ್ತಿ ಗೆಲ್ಲಲೇಬಾರ್ದು ಅನ್ನೋದೇನಾದರೂ ಇದೆ? ಆ ಥರ ಏನಿಲ್ಲ. ಯಾಕೆಂದರೆ ನಾನು ಸುಮಾರು ರಿಯಾಲಿಟಿ ಶೋನಲ್ಲಿ ಮಾಡಿರೋದ್ರಿಂದ ಯಾರು ತುಂಬ ಚೆನ್ನಾಗಿ ಆಟ ಆಡ್ತಾವ್ರೆ ಅವರು ಮೋಸ ಆಗ್ಬಾರ್ದು ಅಷ್ಟೇ. ತುಂಬ ಚೆನ್ನಾಗಿ ಆಡಿ ಇಡೀ ಕರ್ನಾಟಕ ಜನರ ಚಪ್ಪಾಳೆ ಯಾರು ತಗೋತಾರೋ ಅವರು ಮೋಸ ಆಗ್ಬಾರ್ದು ಅಷ್ಟೇ, ಅವ್ರಿಗೆ ನ್ಯಾಯ ಸಿಗಲಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ರೂಲ್ಸ್ ಇದೆ. ಏನು ಅಂತಂದರೆ
ಫಸ್ಟ್ ಸೀಸನ್ನಿಂದಲೂ ಆ ಒಂದು ರೂಲ್ಸ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ಕೈ ಎತ್ತಬಾರ್ದು. ರಾಶಿಕಾ ಅವ್ರ ಬಟ್ಟೆನ ಗಿಲ್ಲಿಯವರು ಏನೋ ರಿಷಾ ಅವ್ರ ಬಟ್ಟೆನ ಇವರು ಗಿಲ್ಲಿಯವರು ಛೇಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾರೆ. ಅವರು ಕೈ ಎತ್ತುತ್ತಾರೆ. ಓಕೆ, ಹಿಂದಿನ ಸೀಸನಲ್ಲೂ ಅದೇ ಆಗಿತ್ತು. ಅವಾಗ ಬುದ್ಧಿ ಹೇಳಿದರು ಸುದೀಪ್ ಸರ್. ಈ ಸೀಸನ್ನಲ್ಲೂ ಹಂಗೆ ಆಗುತ್ತೆ ಸರ್. ವೈ ಸರ್ ಅಷ್ಟು ಕೋಪವನ್ನು ಮಾಡೋ ಅವಶ್ಯಕತೆ ಏನಿದೆ, ತೋರಿಸೋ ಅವಶ್ಯಕತೆ ಏನಿದೆ? ಜಸ್ಟ್ ಅದೊಂದು ಕ್ಲಾತ್ ಅಷ್ಟೇ. ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕಾಗ್ತದೆ. ಯಾಕಂದರೆ ಇಬ್ಬರಲ್ಲೂ ಆ ಥರ ಒಂದು ವಾದ ವಿವಾದ ಆದಾಗ ಸುದೀಪ್ ಸರ್ ಫುಲ್ಲು ವಿಡಿಯೋ ನೋಡಿದ್ದಾರೆ. ಅದನ್ನ ಕಳೆದ ಬಾರಿ ವಿಡಿಯೋನಲ್ಲಿ ಹೇಳಿದ್ದಾರೆ, ಯಾಕೆ ಇದು ಗಲಾಟೆ ಆಯಿತು, ಯಾರಿಂದ ಶುರುವಾಯಿತು, ಯಾರ್ದು ಸರಿ ಯಾರ್ದು ತಪ್ಪು, ಇದೆಲ್ಲ ಕೂಲಂಕುಷವಾಗಿ ವಿಡಿಯೋ ನೋಡಿದಾಗ ಇಬ್ರಿಗೂ ಹೇಳಿದ್ದಾರೆ ಸುದೀಪ್ ಸರ್ ಏನಂತ. ಒಬ್ಬರು ಹೆಣ್ಮಕ್ಳು ಬಟ್ಟೆನ ತಗೊಬಂದಿಲ್ಲ ಹಾಕೋತು, ಗಿಲ್ಲಿಯರ್ದು ತಪ್ಪಿದೆ. ಆಮೇಲೆ ಬಿಗ್ ಬಾಸ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೀವು ಹೊಡೆದಿರೋದು ನಿಮ್ಮದು ತಪ್ಪಿದೆ, ಈ ಥರದ್ದು ಆಗಬಾರ್ದು, ಇಬ್ಬರು ತಿತ್ಕೊಳ್ಳಿ ಅಂತ ಸುದೀಪ್ ಸರ್ ಇಬ್ರಿಗೂ ಹೇಳವ್ರೆ. ಇಬ್ಬರು ತಿತ್ಕೋತೀನಿ ಅಂತ ಹೇಳಿದ್ದಾರೆ, ತಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಗಿಲ್ಲಿ ಅವ್ರದ್ದು ಕಾಮಿಡಿ ಸ್ವಲ್ಪ ಫಸ್ಟಿಗೆಲ್ಲ ತುಂಬ ಇಷ್ಟಪಡ್ತಿದ್ರು ಕಾಮಿಡಿನ. ಗಿಲ್ಲಿ ಅವ್ರು ಕಾಮಿಡಿ ಮಾಡ್ತಿದ್ದಾರೆ ವಾವ್ ಅಂತ ಹೇಳಿ ನಗ್ತಿದ್ರು. ಮನೆಯವರು ನಗ್ತಿದ್ರು, ಪ್ರೇಕ್ಷಕರು ನಗ್ತಿದ್ರು. ಬಟ್ ಮನೆಯವರಿಗೆ ಅದಾದಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೋ ಚಂದ್ರಪ್ರಭಾ ಅವರು ಕಾಮಿಡಿನ ಇರಿಟೇಷನ್ ಆಗಿ ಮಾಡಿಲ್ಲ. ಓಕೆ, ಐ ಅಗ್ರಿ. ನಾವು ಕೂಡ ನೋಡ್ತಿದ್ದೀವಿ. ಚಂದ್ರಪ್ರಭಾ ಅವರು ಕಾಮಿಡಿಯನ್ನು ಕಾಮಿಡಿ ಥರ ಮಾಡಿದ್ದಾರೆ, ಇರಿಟೇಷನ್ ಥರ ಮಾಡಲಿಲ್ಲ. ಗಿಲ್ಲಿ ಅವ್ರು ಏನು ಇರಿಟೇಷನ್ ಥರ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತೋ ಅಥವಾ ಏನೋ ಗೊತ್ತಿಲ್ಲ, ಇರಿಟೇಷನ್ ಪಡ್ತಾ ಹೋದರು ಮನೆಯವರು. ಆ ಥರ ಏನೂ ಆಗಿಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವ್ರು ತುಂಬ ಮನೆಯವರೇ ಹೇಳ್ತಾ ಇದ್ರು, ನಂಗೆ ಇರಿಟೇಟ್ ಆಗ್ತಿದೆ ಗಿಲ್ಲಿ. ಅದರಲ್ಲಿ ಸ್ವಲ್ಪ ವಾದ ವಿವಾದ ಆಗಿರೋದು ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ರಿಗೂ ಆಗೈತೆ, ಗಿಲ್ಲಿ ಮತ್ತು ನಮ್ಮ ಅದು ಬಿಟ್ಟರೆ ರಘುವಣ್ಣರ ಜೊತೆ ಆಗೈತೆ, ಗಿಲ್ಲಿ ಮತ್ತು ಧ್ರುವಂತರ ಜೊತೆ ಆಗೈತೆ. ಅಂದರೆ ಏನು ಅಂದರೆ ಈಗ ಅವ್ರವ್ರ ಮನಸ್ಸಿಗೆ ಅನಿಸಿರ್ಬೋದು, ನನಗೆ ಅದು ತುಂಬ ತಗೊಳಕ್ಕಾಗ್ತಾಯಿಲ್ಲ ಅಂತ. ಅದರಿಂದ ವಾದ ವಿವಾದ ಆಗ್ತಾನೆ ಇರ್ತದೆ. ಯಾಕೆಂದರೆ ಕೆಲವೊಂದು ಟೈಮ್ನಲ್ಲಿ ಏನಾಗ್ತದೆ ಅಂದರೆ ಚೆನ್ನಾಗಿರೋ ಹಣ್ಣಿಗೆ ತಾನೇ ಕಲ್ಲು ಹೊಡೆಯೋದು, ಕೊಳ್ದೋಗಿರೋದು ಹೊಡಿತೀವ. ಹಂಗೆ ಅವ್ರವ್ರ ಮನಸ್ಸಿನಲ್ಲಿ ಏನೋ ಆಗೈತೆ ಈ ವಿಚಾರದ ಬಗ್ಗೆ, ಇವನೇನೋ ಹಾಸ್ಯ ಮಾಡೋದು ನನ್ನ ಮನಸ್ಸಿಗೆ ಏನೋ ಘಾಸಿಗೊಳಿಸ್ತೈತೆ ಅನ್ನೋ ವಿಚಾರದಲ್ಲಿ ಅವ್ರವ್ರಿಗೆ ಹಂಗೆ ಆಗೈತೆ. ಅದು ಬಿಟ್ಟರೆ ನನಗೂ ಗಿಲ್ಲಿಗೂ ಆ ಥರದ್ದು ಏನೂ ಆಗಿಲ್ಲ. ಅವನೇನೇ ಮಾಡಿದ್ರು ನಾನು ತುಂಬ ನಕ್ಕಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಓಕೆ, ಇವರು ಧನುಷ್ ಅವರು ಅಂತ ಅಂದ್ಕೊಳ್ತೀನಿ ನಾನು. ಅವರು ಹೊಸದಾಗಿಂದ ಆಟ ಆಡಬೇಕು ಅಥವಾ ಆಟ ಆಡಿಸ್ಬಾರ್ದು ಅನ್ನೋದು ಒಂದು ವಿಚಾರ. ಓಕೆನಾ? ಸೊ ನೆನಪಾಯ್ತದು ಗೇಮು ಯಾವುದು ಅಂತಂದರೆ ಅದು ಬಾಲ್ದು ಗೇಮ್ ಇರುತ್ತೆ. ಅವರೇನೋ ಕಾಕ್ರೋಚ್ ಸುದಿ ಅವರು ತಪ್ಪಾಗಿ ಕನ್ವೆ ಮಾಡಿರ್ತಾರೋ ಅಥವಾ ಇವ್ರು ತಿಳ್ಕೊಂಡಿರೋದು ತಪ್ಪಾಗಿರುತ್ತೆ, ಏನಾಗಿರುತ್ತೆ. ಅವಾಗ ಹೊಸಗಿನ ಆಡಿಸ್ಬೇಕು ಅಂತ ಒಂದಿಷ್ಟು ಜನ, ಹೊಸಗಿನ ಆಡಿಸ್ಬಾರ್ದು ಅಂತ ಒಂದಿಷ್ಟು ಜನ. ಆಗ ಚಂದ್ರಪ್ರಭಾ ಅವ್ರು ಸಿಡಿದು ಹೇಳ್ತಾರೆ, ಫಸ್ಟ್ ಟೈಮ್ ನಾವು ಯಾರೂ ನೋಡಿಲ್ಲ. ಚಂದ್ರಪ್ರಭಾ ಅವರು ಮಜಾ ಭಾರತದಲ್ಲಿ ಇದ್ದವರೇ ಬೇರೆ, ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಇದ್ದಿದ್ದು ಕೂಡ ಆ ಒಂದು ಸಿಚುವೇಶನ್ನಲ್ಲಿ ಸಿಡಿದು ಹೇಳ್ತಾರೆ. ಅಂದರೆ ಅದೊಂದು ಆಟ ಆಗಿತ್ತು ಅಷ್ಟೇ. ಆ ಆಟದಲ್ಲಿ ಗೇಮ್ ಒಂದು ಕ್ಷಣ ವಾದ ವಿವಾದ ಆಗೇ ಆಗ್ತದೆ. ಬಟ್ಟು ಒಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಹೇಳೋದಾದರೆ ನಾವು ಅಲ್ಲಿ ತನಕನೂ ಇಲ್ಲ ನಂದೇ ಸರಿ ಅಂತ ಅನ್ಕೋತಿದ್ದೆವು. ಕಾಕ್ರೋಚ್ ಸುಧೀರಣ್ಣನು ನಾನು ಅಂದ್ಕೊಂಡುತ್ತೆ ಸರಿ, ಅಥವಾ ಧನು ಅವರು ನಾನು ಅಂದ್ಕೊಂಡುತ್ತೆ ಸರಿ ಅಂತ 3 ಜನರಲ್ಲೂ ವಾದ ವಿವಾದ ಆಗಿ ಹಂಗೆ ವಾಲ್ಯೂಮ್ ಜಾಸ್ತಿ ಆಗಿತ್ತು ಉಂಟು 3 ಜನದಲ್ವೇ. ಬಟ್ ಯಾರು ಸರಿ ಯಾರು ತಪ್ಪು ಅಂತ ಸುದೀಪ್ ಸರ್ ನೋಡಿದಾಗ ಫಸ್ಟ್ ಆಫ್ ಆಲ್ ಎಲ್ರದ್ದು ತಪ್ಪೈತೆ. ಯಾಕೆಂದರೆ ನೀವು ಗೇಮ್ನೇ ಅರ್ಥ ಮಾಡ್ಕೊಂಡಿಲ್ಲ, ಗೇಮ್ನೇ ಅರ್ಥ ಮಾಡ್ಕೊಂಡಿಲ್ಲ. ಫಸ್ಟು ಗೇಮ್ನ ಅರ್ಥ ಮಾಡ್ಕೊಳ್ಳಿ. ಎಲ್ರದ್ದು ತಪ್ಪಿದೆ ಅಂತ ಹೇಳಿದ್ಮೇಲೆ ಹೌದಲ್ವಾ ನಾವೇ ಅರ್ಥ ಮಾಡ್ಕೊಂಡಿಲ್ಲ, ಆ ಬಿಗ್ ಬಾಸ್ ಅದನ್ನ ನಿಯಮಗಳನ್ನ ಓದಿ ಅರ್ಥ ಮಾಡ್ಕೊಂಡು ಎಲ್ರದ್ದು ತಪ್ಪೈತೆ ಅಂದ್ಬಿಟ್ಟು ಎಲ್ಲರೂ ನಮ್ಮದೇ ತಪ್ಪೈತೆ ಅನ್ಕೊಂಡು ಸುಮ್ಮನೆ ಆಗ್ತೀವಿ ಅಷ್ಟೇ. ಓಕೆ, ಸೊ ನೀವು ಆಗ ಸಿಡಿದು ಹೇಳ್ತೀರಾ ಸರ್? ಇವನ್ ನನಗೆ ನೆನಪಿದೆ, ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಪ್ರೋಮೋ ಕಟ್ಟಲ್ಲಿ ನೋಡಿದ್ವಿ ಮತ್ತು ಇದರಲ್ಲೂ ಕೂಡ ನೋಡಿದ್ವಿ. ಚಂದ್ರಪ್ರಭಾ ಅವರು ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂತ. ಅದೇ ಈಗ ಹೇಳದ್ನಲ್ಲ, ಆಟದಲ್ಲಿ ಅಷ್ಟೇ ಮಾತು ವಾದ ನಂದೇ ಸರಿ ನಿಮ್ಮದೇ ಸರಿ, ನಂದೇ ಸರಿ ನಿಮ್ಮದೇ ಸರಿ ಅಂತ ವಾದ ವಿವಾದ ಆಗಿದೆ 3 ಜನದಲ್ಲೂ. ಅದಾದಮೇಲೆ ಸುದೀಪ್ ಸರ್ ಕ್ಲಾರಿಟಿ ಕೊಡ್ತಾರಲ್ಲ, ಇದರಲ್ಲಿ 3 ಜನದ್ದು ತಪ್ಪಿದೆ, ನೀವು ಯಾರು 3 ಜನ ಗೇಮ್ನೇ ಅರ್ಥ ಮಾಡ್ಕೊಂಡಿಲ್ಲ. ಓಕೆ, ಸೊ ಇವಾಗ ಬಿಗ್ ಬಾಸ್ ಬಿಟ್ಬಿಡೋಣ. ಇಷ್ಟೊತ್ತಂಗೆ ಬಿಗ್ ಬಾಸ್ ಅಂತ ಹೇಳಿ ನಿಮಗೂ ಸ್ವಲ್ಪ ಬೇಜಾರು ಮಾಡಿಸಿರ್ತೀನಿ ನಾನು. ಸೊ ಚಂದ್ರಪ್ರಭಾ ಅವರು ಇದು ಫ್ಯಾಮಿಲಿ ಬಗ್ಗೆ ಕೇಳಬೇಕು ಅಂತ. ಫ್ಯಾಮಿಲಿ ಅಂದರೆ ಫ್ಯಾಮಿಲಿ, ಹೆಂಡತಿ, ಅಪ್ಪ ಅಮ್ಮ. ಅದೇನೆ, ನಾವು ತುಂಬ ಚೆನ್ನಾಗಿದ್ದೀವಿ. ಅಮ್ಮ ತಂದೆ ತೀರೋಗಿ 12 ವರ್ಷ ಆಯಿತು. ಈಗ ಊರಿನಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ. ನಾವು ಬೆಂಗಳೂರಲ್ಲಿ ನಾನು ನನ್ನ ಹೆಂಡತಿ ಇರ್ತೀವಿ. ಮೈಸೂರಿನಲ್ಲಿ ನನ್ನ ತಮ್ಮ ಇದ್ದಾನೆ. ಏನೋ ಒಬ್ಬೊಬ್ಬರಿಗೆ 15 ದಿನಕ್ಕೋ ತಿಂಗಳು ಒಂದ್ಸಲ ಊರಿಗೆ ಹೋದಾಗ ಅಮ್ಮನ ಜೊತೆ ಮಾತಾಡ್ಕೊಂಬರ್ತೀವಿ. ಈಗ ಜಮೀನಲ್ಲಿ ಒಂದು 600 ಕೋಳಿ ಸಾಕಿದ್ದೀನಿ, ನಾಟಿ ಕೋಳಿನ. ಏನು ಶೂಟಿಂಗ್ ಇಲ್ಲ ಅಂದರೆ ಜಮೀನ್ ಹತ್ರ ಹೋಗ್ತೀನಿ, ಅಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡು ಆ ಕೋಳಿನ ನೋಡ್ಕೊಳ್ಳೋದು ಈ ಥರ ಮಾಡ್ತೀನಿ.
ಶೂಟಿಂಗ್ ಆಯ್ತು ಅನ್ನೋ ತಕ್ಷಣ ಇಲ್ಲೂ ಬರ್ತೀನಿ. ಈಗ ಹೋಗ್ತಾ ಇತ್ತು ಜೀವನ. ಓಕೆ, ಸೊ ಇವಾಗ ಮಜಾ ಭಾರತದಲ್ಲಿ ವಿನ್ನರ್ ಆದ್ರಿ. ಮಜಾ ಭಾರತ ಅದಾದ್ಮೇಲೆ ಗಿಚ್ಚಿ ಗಿಲಿ ಗಿಲಿ ಎಲ್ಲ ಆಯ್ತು, ಅದೆಲ್ಲ ಆಯ್ತು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೇಕ್ ಅನ್ನೋದು ಬಂತು, ರೈಟ್? ಅದಾದ್ಮೇಲೆ ಏನು ಮಾಡಿದ್ರಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ? ಏನಿಲ್ಲ, ಅವಾಗ ಸಣ್ಣ ಪುಟ್ಟ ಕೆಲಸ ಮಾಡೋದು, ಊರಿನಲ್ಲಿ ಅದೇ ಜಮೀನು ಕೆಲಸ ಮಾಡೋದು, ಕೋಳಿ ಈ ಥರದ್ದೆಲ್ಲ ಸಾಕಿದ್ದೀನಿ ಅಂತಿದ್ನಲ್ಲ. ಕೆಲಸ ಇದ್ದಾಗ ಶೂಟಿಂಗ್ ಇದ್ದಾಗ ಇಲ್ಲಿರ್ತೀನಿ. ಏನು ಇಲ್ಲ ಅಂದರೆ ಈಗ ಜಮೀನ್ ಹತ್ರ ಹೊರಟೋಗ್ಬಿಡ್ತೀನಿ, ಜಮೀನು ಕೆಲಸ ಮಾಡ್ತೀನಿ. ಒಂದು ಕೋಳಿ ಸಾಕಿದ್ದೀನಿ, ನಾಟಿ ಕೋಳಿ ನೋಡ್ಕೊಂಡು ಮೇಯಿಸ್ಕೊಂಡು ಇರ್ತೀನಿ. ನಾನು ಇಲ್ಲದೆ ಹೋದಾಗ ಅಲ್ಲಿ ಬೇರೆ ನೋಡ್ಕೊಳ್ಳೋರಿಗೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳಿದ್ದೀನಿ, ಅವ್ರೊಂದು ಸ್ವಲ್ಪ ನೋಡ್ಕೊತಾರೆ. ಓಕೆ, ಹಿಂಗಾಯಿತು. ಆಮೇಲೆ ಮಜಾ ಭಾರತ ಹೇಗೆ ಸರ್? ಚೆನ್ನಾಗಿತ್ತು ಮಜಾ ಭಾರತ. ಓಕೆ, ಅಲ್ಲ ನಿಮಗೆ ಫಸ್ಟ್ ಟೈಮ್ ಹೋಗಿದ್ದು ಏನಾದ್ರು? ತುಂಬ ಖುಷಿ, ಯಾಕೆಂದರೆ ನಮಗೆ ಮಜಾ ಭಾರತ ಹಿಂಗೆ ಕಾಮಿಡಿ ಶೋ ಐತೆ ಅನ್ನೋದೇ ಗೊತ್ತಿರಲಿಲ್ಲ. ನನ್ನ ಆತ್ಮೀಯ ಗೆಳೆಯ ರವಿ ಅನ್ನೋರು ಒಬ್ಬರು ಕಲರ್ಸ್ ಕನ್ನಡ ಕಲರ್ ಸೂಪರ್ಲಿ ಒಂದು ಮಜಾ ಭಾರತ ಅನ್ನೋ ಕಾಮಿಡಿ ಶೋ ಬರ್ತೈತೆ, ನೀನು ಒಂದ್ಸಲ ಭಾಗವಹಿಸು ಅಂತ ಹೇಳ್ತಾನೆ ಇಂಟರ್ವ್ಯೂಗೆ. ಆವಾಗ ಬರ್ತೀನಿ, ಆವಾಗ ಅಲ್ಲಿ ಆಯ್ಕೆ ಆಗ್ತೀನಿ. ಅಲ್ಲಿಂದ ಕಲರ್ಸ್ ಕನ್ನಡದಲ್ಲಿ ನನ್ನ ಬದುಕು ಒಂಥರ ಕಲರ್ಫುಲ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚು ಕಡಿಮೆ ಒಂದು 9 ವರ್ಷ ಆಯಿತು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮಜಾ ಭಾರತ ಅಂತ ಹೆಸರು ಇತ್ತು ಫಸ್ಟು. ಆ ಮಜಾ ಭಾರತ ಹೋಗಿ ಕಾಮಿಡಿ ಟಾಕೀಸ್ ಅಂತ ಆಯಿತು, ಕಾಮಿಡಿ ಟಾಕೀಸು, ಆಮೇಲೆ ಮಜಾ ಟಾಕೀಸಲ್ಲಿ ಮಾಡಿದ್ದೀನಿ. ಈಗ ಗಿಚ್ಚಿಗಿಲಿ ಫಸ್ಟ್ ಸೀಸನು, ಸೆಕೆಂಡ್ ಸೀಸನು, 3ನೇ ಸೀಸನು. ಫಸ್ಟ್ ಸೀಸನಲ್ಲಿ ವಂಶಿಕಾ ಮತ್ತು ನಮ್ಮ ಶಿವವ್ರು ವಿನ್ ಆದರು, ಅದೇ ನಮ್ಮ ಆನಂದ್ ಸರ್ ಮಗಳು. ಸೆಕೆಂಡ್ ಸೀಸನಲ್ಲಿ ನಾನು ವಿನ್ನರ್ ಆದೆ. 3ನೇ ಸೀಸನಲ್ಲಿ ನಮ್ಮ ಹುಲಿ ಕಾರ್ತಿಕ್ ಅವ್ರು ವಿನ್ ಆದರು. ಅದಾದಮೇಲೆ ಹಲವಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ಗೂ ಹೋದೆ, ಒಂಥರ ಚೆನ್ನಾಗಿದೆ. ಓಕೆ, ಸೊ ಈಗ ಮಜಾ ಭಾರತಕ್ಕಿಂತ ಹಿಂದೆ ಸ್ವಲ್ಪ ಹೋಗೋಣ. ಸೊ ಅವಾಗ ಹೇಗಿತ್ತು ಲೈಫು? ಹೇಗಿತ್ತು? ಅದೇ ಏನಿಲ್ಲ, ಊರಿನಲ್ಲಿ ಮಾಮೂಲಿ ನಾನು ಶ್ರೀರಂಗಪಟ್ಟಣದಲ್ಲಿ ಫೋರ್ಟ್ ವ್ಯೂ ರೆಸಾರ್ಟ್ ಅಂತ ಒಂದು ಹೋಟ್ಲಿತ್ತು, ಅಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ದೆ. ಫಸ್ಟು ನಮ್ಮ ತಂದೆ ಇದ್ದಾಗ ನಮ್ಮ ತಂದೆ ಜೊತೆ ಗಾರೆ ಕೆಲಸ ಹೋಗೋದು. ನಮ್ಮ ತಂದೆ ಅದನ್ನೇ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೋದ್ರಿಂದ ನಮ್ಮ ಬದುಕನ್ನ ಅವರು ಒಂದು ಏನೋ ದುಡ್ದು ಹಾಕಿದ್ದಾರೆ ಅಂದರೆ ನಮ್ಮ ತಂದೆಯವ್ರು ಗಾರೆ ಕೆಲಸದಿಂದ ನಾವೇ ನಮ್ಮ ತಂದೆ ಜೊತೆ ಹೋಗೋದು ಬರೋದು ಇದು ಮಾಡ್ತಾಯಿದ್ದು. ಆಮೇಲೆ ಏನಾಯಿತು ಅಂದರೆ ಹೋಟ್ಲಲ್ಲಿ ವಾಚ್ಮನ್ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಜರ್ನಿ. ಮೈಸೂರಿಗೆ ಬಂದಾದಮೇಲೆ ಅಲ್ಲಿ ಮೈಸೂರು ರಂಗಾಯಣ ಅನ್ನೋ ಒಂದು ಸಂಸ್ಥೆ ಐತೆ. ಆ ಮೈಸೂರು ರಂಗಾಯಣದಲ್ಲಿ 1 ವರ್ಷದ ಡಿಪ್ಲೊಮಾ ಕೋರ್ಸ್ ಮುಗಿಸಾದ್ಮೇಲೆ ಅಲ್ಲಿಂದ ಆಡಿಷನ್ ಅಂತ ಬಂದಾಗ ನನ್ನ ಗೆಳೆಯ ರವಿಯಿಂದ ನಾನು ಇಲ್ಲಿ ಬರ್ತೀನಿ. ಓಕೆ, ಸೊ ಇವಾಗ ಯಾವ ಮೂವಿ ಕೈಯಲ್ಲಿದೆ ಸರ್? ಈಗ ಕುಡುಕ್ ನನ್ನ ಮಕ್ಕಳು ಅಂತ ಒಂದು ಸಿನಿಮಾ ಇದೆ. ಇನ್ನೂ ಹಲವಾರು ಸಿನಿಮಾಗಳು, ಹೊಸ ಸಿನಿಮಾ ಇನ್ನೂ ಹೆಸರೇ ಇಟ್ಟಿಲ್ಲ. ಪ್ರೊಡಕ್ಷನ್ ನಂಬರ್ 1, 2 ಅಂತ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ. ನಾನು ಇದನ್ನೊಂದು ಮರ್ತುಬಿಟ್ಟೆ ಸರ್, ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣ, ಒಂದು ಟರ್ನಿಂಗ್ ಪಾಯಿಂಟ್, ನಿಮ್ಮ ಮದುವೆ, ಅದ್ರ ಬಗ್ಗೆ ಹೇಳಿಲ್ಲ ನೀವು. ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ರಿ. ಏನೂ ಇಲ್ಲ, ಅದನ್ನೇ ನಮ್ಮದು ಫೇಸ್ಬುಕ್ನಲ್ಲಿ ಒಂದು ಫ್ರೆಂಡ್ಶಿಪ್ಪು ಬೆಳೀತದೆ. ಅದರಿಂದ ಒಬ್ರಿಗೊಬ್ರನ್ನ ಇಷ್ಟಪಡ್ತೀವಿ. ಅದಾದಮೇಲೆ ಇಲ್ಲೇ ಮಾಗಡಿ ರೋಡ್ನಲ್ಲಿ ಒಂದು ದೇವಸ್ಥಾನ ಇದೆ, ಇಬ್ರು ಮದುವೆ ಆಗೋಣ ಅಂತ ಎಲ್ಲ ನಿರ್ಧಾರ ಮಾಡ್ಕೋತೀವಿ. ಮನೇಲಿ ಹೆಂಗೆ ಒಪ್ಸೋದು? ಇಲ್ಲ, ಮನೆಯಲ್ಲಿ ಒಪ್ಪೋದು ಒಂದು ಸ್ವಲ್ಪ ಕಷ್ಟ ಇತ್ತು, ಬಟ್ ಬೇಸರ ಅಂತೂ ಇರಲಿಲ್ಲ. ಬಟ್ ಮದುವೆ ಬೇಡ ಅನ್ನೋ ಥರ ಇತ್ತು. ಬಟ್ ಇಲ್ಲ, ನಮಗೆ ಇಷ್ಟ ಆಯ್ತಲ್ಲ ಇಬ್ರಿಗೂ, ಇಲ್ಲ ಆ ಮದುವೆ ಆಗೋಣ ಅಂತಲೇ ಡಿಸೈಡ್ ಮಾಡ್ಕೊಂಡು ಮಾಗಡಿ ರೋಡ್ನಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ, ತುಂಬ ಕಡಿಮೆ ಬಜೆಟ್ನಲ್ಲಿ ಮದುವೆ ಆಗಿ, ನನ್ನ ಹೆಂಡ್ತಿನ ಮದುವೆ ಆದಮೇಲೆ ಮನೆಗೆ ಬಿಟ್ಟು ಇಲ್ಲೇ RR ನಗರದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ಬಿಟ್ಟು ಪುನಃ ರಿಹರ್ಸಲ್ಗೆ ಗಿಚ್ಚಿಗಿಲಿ ಪ್ರಾಕ್ಟೀಸ್ಗೆ ಅಂತ ಹೋಗಿದೆ. ಯಾರಿಗೂ ಗೊತ್ತಿರಲ್ಲ, ನನ್ನ ಜೊತೆ ಕೆಲಸ ಮಾಡೋರ್ಗೂ ಯಾರಿಗೂ ಗೊತ್ತಿರಲ್ಲ. ಯಾವುದೋ ಒಂದು ಫೋಟೋ ಗಿಟ ನೋಡಾದ್ಮೇಲೆ ಚಂದ್ರಪ್ರಭುಂಗೆ ಮದುವೆ ಆಗೈತೆ ಅಂತ ಗೊತ್ತಾಯಿತು. ಅದಾದಮೇಲೆ ಏನಾಯಿತು, ಗಿಚ್ಚಿಗಿಲಿ ವೇದಿಕೆ ಮೇಲೆ ನನಗೆ ನಮ್ಮ ಡೈರೆಕ್ಟ್ರು ಸರ್ ಆಗೋದು, ಚಾನಲ್ನವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಮದುವೆ ಥರದ್ದು ಏನೋ ಒಂದು ಮಾಡಿದ್ರು. ನನ್ನ ಮದುವೆ ಆ ವೇದಿಕೆ ಮೇಲೂ ಆಯ್ತಲ್ಲ ಅನ್ನೋದು ಒಂದು ದೊಡ್ಡ ಮೆಮೊರಿ ಅದುವೆ. ಓಕೆ, ಸೊ ಇವಾಗ ಹೆಂಡತಿ ಬಂದರು, ಹೆಂಡತಿ ಬಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೂ ಸಪೋರ್ಟ್ ಮಾಡಿದೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅಲ್ಲ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ನಾನು ಈ ಫೀಲ್ಡಲ್ಲಿ ಕೆಲಸ ಮಾಡಿರೋದು ಮದುವೆಕ್ಕಿಂತ ಮುಂಚೆನೇ ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಏನೇ ಕೆಲಸ ಮಾಡಿದ್ರು ತುಂಬ ಪ್ರೋತ್ಸಾಹ ನೀಡ್ತಾರೆ, ಮಾಡಿ ಒಳ್ಳೇದಾಗಲಿ. ಒಂಥರ ಗೆಲುವು ಇರ್ತದೆ, ಒಂದು ಸೋಲು ಇರ್ತದೆ. ಗೆಲುವು ಇದ್ದಾಗ ಯಾವ ರೀತಿ ಪ್ರೀತಿಯಿಂದ ಸ್ವೀಕರಿಸ್ತೀರೋ, ಸೋಲ್ನು ಆ ರೀತಿನೇ ಸ್ವೀಕರಿಸಿ ಮಾಡಿ ಒಳ್ಳೇದಾಗಲಿ ಅಂತ ಎಲ್ಲ ಕೆಲಸಕ್ಕೂ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಇವಾಗ ಬಿಗ್ ಬಾಸ್ ಇಂದನೇ ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದು ನಿಮ್ಮದು. ಈಗ ಬಿಗ್ ಬಾಸ್ ಇಂದನೇ ನಾನು ಎಂಡ್ ಮಾಡಬೇಕು. ಸೊ ಬಿಗ್ ಬಾಸ್ ಅಂತ ಬಂದ ತಕ್ಷಣ ನಿಮ್ಗೆ ಒಂದು 4 ದಿನದಿಂದ
ಅಂದರೆ ಔಟ್ ಆಫ್ ಝೋನ್ ಆಗಿದ್ರಿ ನೀವು, ಸೊ ಅದು ಆ ಕಾರಣ ಹೇಳಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ ಬಿಗ್ ಬಾಸಲ್ಲಿ? ನಾನು ಹೇಳಿದೆ ಅವ್ರದ್ದು ಒಂದು ಡಿಕ್ಸ್ನರಿ ಇದ್ದಂಗೆ ಸುದೀಪ್ ಸರ್. ನಿಜವಾಗ್ಲೂ ಅವರಿಂದ ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ. ತುಂಬ ಓದಿದ್ದಾರೆ, ತುಂಬ ತಿಳಿಸ್ತಾರೆ. ಯಾಕಂದ್ರೆ ನಮ್ಗೆ ಅನ್ಸ್ಬಿಟ್ಟಿರ್ತದೆ ನಾವು ಮಾಡೋದೇ ಸರಿ, ನಂದೇ ಸರಿ, ನಿನ್ನ ತಪ್ಪು ಅಂತ ವಾದ ವಿವಾದ ಎಲ್ಲ ವಾರ ಪೂರ್ತಿ ಮಾಡಿರ್ತೀವಿ. ಶನಿವಾರ ಭಾನುವಾರ ಆದ ತಕ್ಷಣ ಸುದೀಪ್ ಸರ್ ಬಂದ ತಕ್ಷಣ ಯಾವ ಸರಿ, ನಾವು ಎಲ್ಲಿ ತಪ್ಪು ಮಾಡ್ದೋ ಎಲ್ಲ ತಿದ್ದಿ ಹೇಳ್ತಾರೆ. ಹೀಗೆ ಜಾಸ್ತಿ ಈ ಥರದ್ದು ತಪ್ಪು ಮಾಡಬೇಡಿ ಹಾಗೆ ತಿದ್ದಿ ಹೇಳ್ತಾರೆ. ತುಂಬ ಕಲಿಯಂತ ಸುದೀಪ್ ಸರಿಂದ ಸಾಕಷ್ಟಿದೆ. ಥರ ಡಿಕ್ಸ್ನರಿ ಇದ್ದಂಗೆ. ಸೊ ಇವಾಗ ಸುದೀಪ್ ಸರ್ ಬರ್ತಾರೆ, ಸೊ ಕ್ಲಾಸಸ್ ಅಂತೂ ಪಕ್ಕ ಇರುತ್ತೆ. ತಪ್ಪು ಮಾಡಿದವರಿಗೆ ಡವ ಅಂತಿರುತ್ತಾ ಏನು ಕತೆ? ಆ ಥರ ಹೇಳಿ ನಮ್ಗೆ ಗೊತ್ತೇ ಇರೋದಿಲ್ವಲ್ಲ ಏನು ಅಂತ. ಅವ್ರು ಹೇಳಾದ್ಮೇಲೆ, ಯಾಕೆಂದ್ರೆ ಅವ್ರು ಹೇಳಾದ್ಮೇಲೆ ನಮ್ದು ಎಲ್ಲಿ ತಪ್ಪಾಗೈತೆ, ಯಾಕೆ ತಪ್ಪಾಯ್ತು ಅಂತ ತಿದ್ದಿ ಹೇಳ್ತಾರೆ. ಖುಷಿ ಆಗುತ್ತೆ ನಿಜವಾಗ್ಲೂ. ಸುದೀಪ್ ಸರ್ ಯಾಕೆಂದರೆ ಎಷ್ಟೋ ಸಲ ಅನ್ಸಿರ್ತೀವಿ ಸುದೀಪ್ ಸರ್ನ ನೋಡಬೇಕು ಅಂತ ಅನ್ಸಿರ್ತೀವಿ, ಸುದೀಪ್ ಸರ್ ಜೊತೆ ಫೋಟೋ ತೆಗಿಸ್ಕೋಬೇಕು ಅನ್ಸಿರ್ತೀವಿ, ಅಥವಾ ಸುದೀಪ್ ಸರ್ ಜೊತೆ ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಈಗ ಸುದೀಪ್ ಸರ್ ಬಾಯಿಂದ ಎಲ್ಲರ ಹೆಸರು ಅವ್ರ ಬಾಯಲ್ಲಿ ಬರ್ತದೆ ಅಂದರೆ ಒಂದು ದೊಡ್ಡ ಮೆಮೊರಿ ಅಲ್ವೇ, ಒಂಥರ ಖುಷಿ ಆಗ್ತದೆ ಎಲ್ರಿಗೂ. ಓಕೆ, ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸರ್ ಏನು ಸರ್ ಟಿ ವಿ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಏನು? ಇಲ್ಲ ಮೇಡಮ್, ನಾನು ಇದ್ರ ಬಗ್ಗೆ ಹೇಳೋದೇ ಮರ್ತೀನಿ ನೋಡಿ. ಇದು ನಮ್ಮ ಸತೀಶ್ ಕ್ಯಾತ್ಕಟ ಅಂತ ನನ್ನ ಆತ್ಮೀಯ ಸ್ನೇಹಿತರು. ನಿಜವಾಗ್ಲೂ ಒಂದು 5 ವರ್ಷ ಗೆಳೆತನ. ನಾನು ತುಂಬ ಕಷ್ಟದಲ್ಲಿದ್ದೆ. ತುಂಬ ಕಷ್ಟದಲ್ಲಿದ್ದಾಗ ನಾನು ಕರೀದೇ ಇದ್ರೂ ಅವರೇ ಸ್ವತಃ ಬಂದು ನನ್ನ ಕಷ್ಟನ ಬಗೆಹರಿಸಿದ್ದಾರೆ. ನಿಜವಾಗ್ಲೂ ಅಂಥ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ಅಂದರೆ ನನ್ನ ಕಷ್ಟಕ್ಕೆ ಸಹಾಯ ಮಾಡಿದ್ರು ಅಂತ ಅಲ್ಲ, ಒಬ್ಬರು ಕಷ್ಟದಲ್ಲಿರುವಂಥ ಯಾರಿಗೆ ಆದರೂ ಅವ್ರನ್ನ ತುಂಬ ಸಹಾಯ ಮಾಡುವಂಥ ಮನೋಭಾವ ಅವರಲ್ಲಿದೆ. ನಿಜವಾಗ್ಲೂ ಅಂಥವ್ರ ಸ್ನೇಹ ಸಿಕ್ಕಿತು ನನಗೆ ತುಂಬ ಖುಷಿ ಆಗ್ತದೆ. ಇದು ಅವ್ರದ್ದೇನೆ, ಇದು ಟಿ ವಿ ಅಂಗಡಿ, ಟಿ ವಿ ಶೋರೂಮ್. ಅವ್ರದ್ದು ಟಿ ವಿ ಶೋರೂಮ್ 3 ಇದೆ. ಬೆಂಗಳೂರಿನಲ್ಲಿದೆ, ಮಂಡ್ಯದ ಹತ್ರ KM ದೊಡ್ಡಿನಲ್ಲಿದೆ, ಇನ್ನೊಂದು ಕಡೆ ಮಾಡಿದ್ದಾರೆ. ಇಲ್ಲಿ ಏನು ಅಂದರೆ 24 ಇಂಚಸ್ಸಿಂದ 75 ಇಂಚಸ್ ತನಕನೂ ತುಂಬ ಒಳ್ಳೆ ಕ್ಲಾರಿಟಿ, ಕ್ವಾಲಿಟಿ ಇರುವಂಥ ಅದ್ಭುತ ಟಿ ವಿಗಳು ಇಲ್ಲಿಂದಿದೆ. ಆಮೇಲೆ ಎಲ್ಲ ಕಡೆ ಏನು ರೈಟ್ ಐತೆ ಅದಕ್ಕಿಂತ ತುಂಬ ಕಡಿಮೆ ರಿಯಾಯಿತಿ ದರದಲ್ಲಿ ಟಿ ವಿಯಲ್ಲಿ ಸಿಗುತ್ತೆ. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ರಿ, ಅಲ್ಲಿರೋ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಿದ್ರಿ. ಆದರೂ ಕೂಡ ಎಲ್ಲೂ ಕೂಡ ಯಾರನ್ನೂ ಬಿಟ್ಕೊಟ್ಟಿಲ್ಲ. ತುಂಬ ನಾಜೂಕಾಗಿ ಎಲ್ಲೂ ಕೂಡ ಒಂದು ಪದವನ್ನು ಕೆಳಗೆ ಇಳಿಸದೆ ಮಾತನಾಡಿದ್ದೀರ. ತುಂಬ ಬುದ್ಧಿವಂತಿಕೆಯಿಂದ ಮಾತನಾಡಿದ್ದೀರ. ಅವಾಗ ಹೇಳಿದೆ ನಾನು, ತುಂಬ ಚಾಣಕ್ಷ ಯಾರು ಸರ್ ಅಂತ. ಚಂದ್ರಪ್ರಭಾ ಅವರಿಗೆ ಚಾಣಕ್ಷರು. ಯಾಕಂದರೆ ಇಂಟರ್ವ್ಯೂದಲ್ಲಿ ಏನು ಹೇಳಬೇಕು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿದ್ದಾರೆ. ಸೊ ಏನೇ ಆಗಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಒಂದು ದೊಡ್ಡ ಇಂಟರ್ವ್ಯೂ ಮಾಡೋಣ, ಪಾಡ್ಕಾಸ್ಟ್ ಮಾಡೋಣ ನಾವಿಬ್ರು. ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಇದ್ದಿದ್ದು. ನನಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಒಂದು ಮಾತುಕತೆ ಮಾಡಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಸಿನಿಮಾನೋ ಇನ್ನೊಂದು ಯಾವ್ದ್ರ ಮುಖಾಂತರ ಮತ್ತೆ ಭೇಟಿಯಾಗುವಂಥ ಒಂದು ಅವಕಾಶ ನನಗೆ ಸಿಗಲಿ ಅಂತ ಕೇಳ್ಕೊತೀನಿ. ನನ್ನ ಮಜಾ ಭಾರತದಿಂದ ಇಲ್ಲಿ ತನಕ ನನಗೆ ಆಶೀರ್ವಾದ ಮಾಡಿರುವಂತಹ, ಪ್ರೀತಿ ವಿಶ್ವಾಸವನ್ನು ನೀಡಿರುವಂತಹ ನಮ್ಮ ಕರ್ನಾಟಕ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಓಕೆ, ಚಂದ್ರಪ್ರಭಾ ಅವರ ಎಲ್ಲ ಒಂದು ಪ್ರಾಜೆಕ್ಟು ಸಕ್ಸಸ್ ಆಗಲಿ ಅಂತ ಕೇಳ್ತಾ, ಆ್ಯಂಡ್ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.